ನನ್ನ ನಲ್ಮೆಯ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು ಅಧ್ಯಾಯ 4 ವೃತ್ತಗಳು ಪಾರ್ಟ್ ಫಸ್ಟಲ್ಲಿ ನಾವು ವೃತ್ತಗಳಿಗೆ ಸಂಬಂಧಪಟ್ಟಂತಹ ಕೆಲವು ಮೂಲ ಪದಗಳ ವ್ಯಾಖ್ಯಾನವನ್ನು ನೋಡಿದ್ವಿ. ಹಾಗೆಯೇ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಎಕ್ಸಾಮ್ ದೃಷ್ಟಿಯಿಂದ ಬರುವಂತಹ ಥೇರಮ್ ಅಥವಾ ಪ್ರಮೇಯ, ಅಲ್ಲಿ 3 ಥೇರಮ್ಗಳನ್ನು ನಾವು ನೋಡಿದ್ವಿ. ಆ 3 ಥೇರಮ್ಗಳು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದು 3 ಮಾರ್ಕ್ಸಿಗೆ ಕಂಪಲ್ಸರಿ ಬರುವಂತಹ ಥೇರಮ್ ಆಗಿದೆ. ಹಾಗಾಗಿ ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಲೆಕ್ಕಗಳನ್ನು ಕೂಡ ನಾವು ಪಾರ್ಟ್ ಫಸ್ಟಲ್ಲಿ ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳನ್ನ ನಾನು ನಿಮಗೆ ಕೆಲವು ಹೋಮ್ವರ್ಕ್ಗಳನ್ನು ಕೊಟ್ಟಿದ್ದೆ. ಥೇರಮ್ನ 2 ಟೈಮ್ಸ್ ಬರೆಯುವುದು, ಹಾಗೆಯೇ ಅಭ್ಯಾಸದ ಲೆಕ್ಕದಲ್ಲಿ ಮತ್ತು ಉದಾಹರಣೆ ಲೆಕ್ಕದಲ್ಲಿ 1 ಮತ್ತು 2 ಲೆಕ್ಕವನ್ನು ಮಾಡಿಸ್ಬಿಟ್ಟು ಇನ್ನು ಉಳಿದಿರೋ ಲೆಕ್ಕಗಳನ್ನು ಹೋಮ್ವರ್ಕ್ ಆಗಿ ಕೊಟ್ಟಿದ್ದೆ. ಸೊ ಆ ಎಲ್ಲ ಹೋಮ್ವರ್ಕನ್ನು ನೀವು ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿರ್ತೀರಾ ಅಂತ ಭಾವಿಸಿ ಈ ಪಾಠದ ಅಂದರೆ ವೃತ್ತಗಳು ಪಾಠದ ಪಾರ್ಟ್ ಸೆಕೆಂಡ್ಗೆ ನಾನು ಬರ್ತೇನೆ. ಹಾಗಾಗಿ ಪಾರ್ಟ್ ಸೆಕೆಂಡ್ಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಅಭ್ಯಾಸ 4.2 ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಇಲ್ಲಿ ಮೊದಲ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ 3 ಪ್ರಶ್ನೆಗಳನ್ನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೈಪಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಇದಕ್ಕೆ ಆನ್ಸರನ್ನು ಓರಲ್ ಆಗಿ ಅಂದರೆ ಬೇರೆ ಕಡೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಬರೀಬಹುದು. ಆದರೆ ಅದಕ್ಕೆ ಆನ್ಸರ್ ಹೇಗೆ ಬಂದಿದೆ ಅನ್ನೋದು ನಿಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಾಗಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಕ್ವಶನ್ ವಿತ್ ಆನ್ಸರ್ಸ್ ಥರನೇ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಹಾಗಾದರೆ ಇಲ್ಲಿ ಮೊದಲ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಒಂದು ಬಿಂದು ಕ್ಯೂದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು 24 ಸೆಂಟಿಮೀಟರ್ ಮತ್ತು ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದು ನಡುವಿನ ದೂರ 25 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವು ಎಷ್ಟು ಅಂತ ಹೇಳಿ ಪ್ರಶ್ನೆಯನ್ನ ಕೊಡಲಾಗಿದೆ. ಅದ್ರ ಜೊತೆಗೆ 4 ಆಪ್ಷನ್ಸ್ ನಿಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೋ ಒಂದು ಉತ್ತರ ಏನಾಗಿದೆ ಸರಿಯಾಗಿದೆ. ಸೊ ಅದು ಯಾವುದು ಅಂತ ಹೇಳಿ ಕಂಡುಹಿಡಿದ್ಬಿಟ್ಟು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ. ಇಲ್ಲಿ ನಿಮಗೆ ಡಯಾಗ್ರಾಮ್ ಅನ್ನ ಕೊಟ್ಟಿಲ್ಲ. ನೀವು ಮೊದಲಾಗಿ ಕೊಟ್ಟಿರುವಂತಹ ಪ್ರಶ್ನೆಗೆ ಅಲ್ಲಿ ಏನು ಕೊಟ್ಟಿದ್ದಾರೆ ಎಂದು ಅದ್ರ ತಕ್ಕಂತೆ ಮೊದಲಾಗಿ ಡಯಾಗ್ರಾಮ್ ಅನ್ನ ನೀವು ಡ್ರಾ ಮಾಡ್ಕೋಬೇಕಾಗುತ್ತೆ. ಡಯಾಗ್ರಾಮ್ ಯಾಕೆ ನಾವು ಇಲ್ಲಿ ಡ್ರಾ ಮಾಡ್ತೀವಿ ಅಂದರೆ, ನಮಗೆ ಯಾವ ಅಂಶವನ್ನ ಕೊಟ್ಟಿದ್ದಾರೆ, ಏನನ್ನ ಬರ್ಕೋಬೇಕು, ಯಾವುದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನುವಂಥದ್ದು ನಮಗೆ ಈ ಡಯಾಗ್ರಾಮ್ ಇಂದ ಈಸಿಯಾಗಿ ತಿಳಿಯುತ್ತೆ. ಸೊ ಹಾಗಾಗಿ ನಾವು ಯಾವುದೋ ಒಂದು ಪ್ರಶ್ನೆಯನ್ನು ಕೊಟ್ಟಾಗ ಅಂದರೆ ಈ ರೀತಿ ಪಾಠಗಳಿಗೆ ಸಂಬಂಧಪಟ್ಟಂತೆ ವೃತ್ತಗಳಾಗಿರ್ಬೋದು, ಚತುರ್ಭುಜಗಳಾಗಿರ್ಬೋದು, ರಚನೆಗಳಾಗಿರ್ಬೋದು, ಈ ರೀತಿ ಪಾಠಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದು ಡಯಾಗ್ರಾಮ್ ಅನ್ನ ಬರ್ಕೊಂಡ್ರೆ ನಮಗೆ ಅಲ್ಲಿ ಒಂದು ರೌಂಡ್ ಫಿಗರ್ ಸಿಗುತ್ತೆ. ಸೊ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನುವಂಥದ್ದು. ಆ ದೃಷ್ಟಿಯಿಂದ ನಾವಿಲ್ಲಿ ಈ ಪ್ರಶ್ನೆಗೆ ಮೊದಲಾಗಿ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ಬಿಂದು ಕ್ಯೂದಿಂದ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕ್ಯೂದಿಂದ ಅಂದರೆ ಅಲ್ಲಿ ವೃತ್ತದಲ್ಲಿ ಅಂತಲ್ಲ, ಆ ವೃತ್ತದ ಹೊರಭಾಗದಲ್ಲಿ ಅಂತ ಅರ್ಥ. ಸೊ ಇಲ್ಲಿ ಕ್ಯೂ ಅನ್ನುವಂತಹ ಬಿಂದುವನ್ನ ಗುರುತು ಮಾಡಿದ್ದೇನೆ. ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ ಅಂದ್ರೆ ಕ್ಯೂನಿಂದ ನಾವೇನ್ ಮಾಡಿದೀವಿ, ವೃತ್ತಕ್ಕೆ ಸ್ಪರ್ಶಕವನ್ನ ರಚನೆ ಮಾಡಿದ್ದೇವೆ. ಹಾಗಾದ್ರೆ ನಾವು ಒಂದು ವೃತ್ತವನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದು ಓ ಕೇಂದ್ರ ಇರುವಂತಹ ವೃತ್ತವಾಗಿದೆ. ಈಗ 24 ಸೆಂಟಿಮೀಟರ್ ಇದೆಯಂತೆ. ಯಾವುದದು? ಕ್ಯೂ ಮತ್ತು ಪಿ, ಈ 2 ಬಿಂದುಗಳನ್ನು ಸೇರಿಸಿದಾಗ ಪಿ ಸ್ಪರ್ಶ ಬಿಂದುವಿನಲ್ಲಿ ಏನಾಗಿದೆ, ಆ ರೇಖೆ ಬಂದು ಸರಿಸಲ್ಪಟ್ಟಿದೆ. ಹಾಗಾಗಿ ಕ್ಯೂ ಪಿ ಅನ್ನು ನಾವೇನಂತ ಕರಿತೀವಿ, ಸ್ಪರ್ಶಕ ಅಂತ ಹೇಳಿ ಕರಿತೀವಿ. ಅದರ ಉದ್ದ ಕೊಟ್ಟಿದ್ದಾರೆ 24 ಸೆಂಟಿಮೀಟರ್ ಅಂತ ಹೇಳಿ ಇದೆ. ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದುವಿನ ನಡುವಿನ ದೂರ, ಈ ವೃತ್ತದಲ್ಲಿ ಕೇಂದ್ರ ಯಾವುದು? ಓ ಅಲ್ವಾ? ಇದರ ಹೊರ ಭಾಗದಲ್ಲಿ ನಾವು ಕ್ಯೂ ತಗೊಂಡಿದ್ದೀವಿ. ಇದೆರಡನ್ನು ಜಾಯಿನ್ ಮಾಡಿದಾಗ ಉಂಟಾಗುವಂಥದ್ದು ದೂರ ಏನಿದೆಯಲ್ಲ ಅದು 25 ಸೆಂಟಿಮೀಟರ್ ಇದೆ ಅಂತ ಹೇಳಿ ಕೊಡಲ್ಪಟ್ಟಿದ್ದಾರೆ. ಹಾಗಾದ್ರೆ ಆ ವೃತ್ತದ ತ್ರಿಜ್ಯ, ಇಲ್ಲಿ ನಾವು ಡಯಾಗ್ರಾಮ್ ನ ಅಬ್ಸರ್ವ್ ಮಾಡಿ, ತ್ರಿಜ್ಯ ಅಂದ್ರೆ ಏನು? ವೃತ್ತದ ಕೇಂದ್ರ ಮತ್ತು ಪರಿಧಿ ಯಾವುದಾದ್ರೂ ಒಂದು ಬಿಂದುವನ್ನು ನಾವು ಸೇರಿಸಿದಾಗ ಉಂಟಾಗುವಂತಹ ರೇಖಾಖಂಡವನ್ನು ನಾವು ತ್ರಿಜ್ಯ ಅಂತ ಹೇಳಿ ಕರಿತೀವಿ. ನಮ್ಮ ಚಿತ್ರದಲ್ಲಿ ಈ ಓಪಿ ಅನ್ನೋದಿದೆಯಲ್ಲ, ಇದು ಏನಿದು? ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಆಕ್ಚುಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಓಪಿ ಅಲ್ವಾ? ಈಗ ಈ ಡಯಾಗ್ರಾಮ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಓ ಪಿ ಕ್ಯೂ ಅನ್ನುವಂಥದ್ದು ಒಂದು ಲಂಬಕೋನ ತ್ರಿಭುಜ ಅಂತೇಳಿ. ಯಾಕೆಂದ್ರೆ ಪಿ ಬಿಂದುವಿನಲ್ಲಿ 90 ಡಿಗ್ರಿ ಕೋನ ರಚನೆ ಆಗ್ತಾ ಇದೆ. ಹಾಗಾಗಿ ಓ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಅಂತ ಹೇಳಿ ನಾವು ಕರಿತೇವೆ. ಹಾಗಾದ್ರೆ ಡಯಾಗ್ರಾಮ್ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳಿತಾರೆ. ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಬಂತು ಅಂದ ತಕ್ಷಣ ನಾವು ಏನ್ ಮಾಡಬಹುದು, ಪೈಥಾಗೋರಸ್ ಪ್ರಮೇಯವನ್ನ ಅನ್ವಯ ಮಾಡ್ತಾ ಹೋಗಬಹುದು. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ನಾವು ಪರಿಹಾರವನ್ನ ನೋಡ್ತಾ ಹೋದ್ರೆ, OP is perpendicular to PQ. PQ
ಅಂದ್ರೆ OP ಬಾಹು ಏನಾಗಿದೆ PQ ಬಾಹುಗೆ ಲಂಬವಾಗಿದೆ ಅಂತ ಹೇಳಿ ಅರ್ಥ. ಅದನ್ನ ನಾವು ಪರ್ಪೆಂಡಿಕ್ಯುಲರ್ ಅಂತ ಹೇಳಿ ಕರೀತೇವೆ. ತ್ರಿಭುಜ POQ ಒಂದು ಲಂಬಕೋನ ತ್ರಿಭುಜ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಲಂಬಕೋನ ತ್ರಿಭುಜ ಆಯಿತು ಅಂದ್ರೆ ನಮ್ಮ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳು ಅಂದ್ರೆ PQ ಮತ್ತು OP ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತೆ ಸಮನಾಗಿರುತ್ತೆ. ಈ ಸ್ಟೇಟ್ಮೆಂಟ್ ನ ನಾವು ಪೈಥಾಗೋರಸ್ ಪ್ರಮೇಯ ಅಂತ ಹೇಳಿ ಕರೀತೇವೆ. ಸೊ ಇದು ನಿಮಗೆ ಆಲ್ರೆಡಿ ನೀವು ಹಿಂದಿನ ಲೆಸನ್ ನಲ್ಲಿ ಕಲಿತಿದ್ದೀರಾ, ಹಾಗಾಗಿ ಇದನ್ನಷ್ಟು ಕಷ್ಟ ಅನಿಸೋದಿಲ್ಲ. ಇದರ ಪ್ರಕಾರ ನಾವು ಫಾರ್ಮುಲಾ ಅಥವಾ ಸಮೀಕರಣವನ್ನ ಬರೆದಾಗ OQ ಸ್ಕ್ವೇರ್, ಯಾಕೆಂದ್ರೆ ಅದು ವಿಕರ್ಣ, OQ ಸ್ಕ್ವೇರ್ ಇಸ್ ಈಕ್ವಲ್ ಟು OP ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್ ಉಳಿದೆರಡು ಬಾಹುಗಳು. ಹಾಗಾದ್ರೆ ಇಲ್ಲಿ ನಮಗೆ OQ ಮತ್ತು PQ ವ್ಯಾಲ್ಯೂಗಳಿದೆ, ಆ ವ್ಯಾಲ್ಯೂಗಳನ್ನ ಇಲ್ಲಿ ಆದೇಶಿಸೋಣ. 25 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು OP ಸ್ಕ್ವೇರ್ ಪ್ಲಸ್ PQ ಅಂದ್ರೆ 24. ಸೊ 24 ಹೋಲ್ ಸ್ಕ್ವೇರ್ ಅಂತ ಹೇಳಿ ಕರೀತಾರೆ. ಆಕ್ಚುಲಿ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ತ್ರಿಜ್ಯ ಯಾವುದು OP. ಹಾಗಾಗಿ OP ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಹೋಲ್ ಸ್ಕ್ವೇರ್. ಸೊ ಇದನ್ನ ಈ ಕಡೆ ತಗೊಂಡ್ಬಂದ್ರೆ 25 ಈ ಕಡೆ ತಗೊಂಡ್ರೆ ಮೈನಸ್ ಆಗುತ್ತೆ, ಹಾಗಾಗಿ -24 ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರುತ್ತೆ. ಇಲ್ಲಿ 25 ಹೋಲ್ ಸ್ಕ್ವೇರ್ ಅಂದ್ರೆ 25ನ 2 ಟೈಮ್ಸ್ ಗುಣಿಸಿ ಅಂತ ಹೇಳಿ ಅರ್ಥ. ಸೊ 25 × 25 625 ಅಂತ ಹೇಳಿ ಆಗುತ್ತೆ. ಹಾಗೆ 24 × 24 ಅಂದ್ರೆ 576. ಸೊ ಅಲ್ಲಿಗೆ ನಮಗೆ OP ಸ್ಕ್ವೇರ್ ಏನ್ ಬರುತ್ತೆ ಅಂದ್ರೆ 625ರಲ್ಲಿ 576 ಕಳೆದ್ರೆ 49 ಅಂತ ಹೇಳಿ ಬರುತ್ತೆ. ಹಾಗಾಗಿ ನಮಗೆ ಆಕ್ಚುಯಲ್ ವ್ಯಾಲ್ಯೂ ಬೇಕಾದದ್ದು OP ಸ್ಕ್ವೇರ್ ಅಲ್ಲ, OP ಬೇಕು. ಹಾಗಾದ್ರೆ 49ರ ವರ್ಗಮೂಲ ಏನು 7 ಅಂತ ಹೇಳಿ ಕರೀತೇವೆ. ಇಲ್ಲಿ ನಮಗೆ ಬರುವಂತಹ ತ್ರಿಜ್ಯ ಈ OP ಏನಿದೆಯಲ್ಲ ಇದರ ಉದ್ದ 7 ಸೆಂಟಿಮೀಟರ್ ಇದೆ ಅಂತ ಹೇಳ್ಬಿಟ್ಟು ಕರಿತೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರಲ್ಲ, ಆ ಆಪ್ಷನ್ ಅಲ್ಲಿ ಒಂದು ಆಪ್ಷನ್ 7 ಸೆಂಟಿಮೀಟರ್ ಅಂತ ಇರುತ್ತೆ, ನೀವು ಅದಕ್ಕೆ ಟಿಕ್ ಮಾಡಬೇಕಾಗುತ್ತೆ. ಆದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ರೀತಿ ಕೇಳಿದಾಗ ಇದಿಷ್ಟನ್ನು ಬರೆಯೋ ಅವಶ್ಯಕತೆ ಇಲ್ಲ. ಸೊ ನೀವು ಹಾಗೇನೆ ಓರಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಫಿಲ್ಅಪ್ ಮಾಡ್ತಾ ಹೋಗಬಹುದು. ಆದರೆ ಈ ಪ್ರಶ್ನೆಗೆ ಈ ಉತ್ತರ ಹೇಗೆ ಬಂತು ಅನ್ನುವಂಥ ಸ್ಟೆಪ್ಸ್ ಏನಿದೆಯಲ್ಲ, ಆನ್ಸರ್ಸ್ ಗೊತ್ತಿರಬೇಕು. ಸೊ ಆ ಉದ್ದೇಶದಿಂದ ಇಲ್ಲಿ ನಾನು ವಿಸ್ತಾರವಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಸೊ ಈ ಪ್ರಶ್ನೆಗೆ ಉತ್ತರ ಅರ್ಥ ಆಗಿದೆ ಅಂತ ಹೇಳಿ ತಿಳಿತಾರೆ. ಹಾಗಾದ್ರೆ ಅದೇ ಟೈಪಿನ ಇನ್ನೊಂದು ಪ್ರಶ್ನೆ, ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಆಗಿದೆ. ಹಾಗಾದ್ರೆ ಎರಡನೇ ಪ್ರಶ್ನೆ ಏನ್ ಹೇಳುತ್ತೆ ಅಂದ್ರೆ ಕೋನ POQ ಇಸ್ ಈಕ್ವಲ್ ಟು 110 ಡಿಗ್ರಿ. ನೋಡಿ, O ಕೇಂದ್ರ ಇರುವಂತಹ ಒಂದು ವೃತ್ತ ಇದೆ. ಇದರಲ್ಲಿ POQ ಅಂದ್ರೆ ಕೋನ O ಅಂತ ಹೇಳಿ ಅರ್ಥ. 110 ಡಿಗ್ರಿ ಅಂತ ಹೇಳಿ ಕೊಡಲ್ಪಟ್ಟಿದ್ದಾರೆ. ಆಗಿರುವಂತೆ ಕೇಂದ್ರವುಳ್ಳ ವೃತ್ತಕ್ಕೆ, ಈ ಕೇಂದ್ರ ಇರುವಂತಹ ಈ ವೃತ್ತಕ್ಕೆ TP ಮತ್ತು TQಗಳು ಸ್ಪರ್ಶಕಗಳಾಗಿವೆ. ಆಲ್ರೆಡಿ ಕ್ವಶನ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಅವೆರಡು ಸ್ಪರ್ಶಕಗಳು ಅಂತ ಹೇಳಿ. ಹಾಗಾದ್ರೆ ನಾವು ರಚನೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ PTQ ಇದರ ಅಳತೆ ಏನು ಅಂತ ಕಂಡುಹಿಡಿಯಬೇಕು. ಅಂದ್ರೆ ಕೋನ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ನಮಗೆ ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದ್ರೆ OP ಮತ್ತು OQಗಳು ಏನಂದ್ರೆ ಈ ವೃತ್ತದಲ್ಲಿ ಬರುವಂತಹ ತ್ರಿಜ್ಯಗಳು. ಹಾಗೆಯೇ TP ಮತ್ತು TQಗಳೇನು ಈ ವೃತ್ತಕ್ಕೆ ನಾವು ಎಳೆದಿರುವಂತಹ ಸ್ಪರ್ಶಕಗಳು. ಇವುಗಳು ಸ್ಪರ್ಶ ಬಿಂದುಗಳಲ್ಲಿ ಎಳೆದಂತಹ ತ್ರಿಜ್ಯಗಳಾಗಿದೆ. ನೋಡಿ, ಇದು P ಮತ್ತು Qಗಳು ಸ್ಪರ್ಶ ಬಿಂದು. ಇಲ್ಲಿ ನಾವೇನ್ ಮಾಡಿದ್ವಿ, TP ಮತ್ತು TQ ಸ್ಪರ್ಶಕವನ್ನ ಡ್ರಾ ಮಾಡಿದ್ದೇವೆ. ಹಾಗಾಗಿ ಈ ಬಿಂದುಗಳಲ್ಲಿ ಉಂಟಾಗಿರುವಂತಹ ತ್ರಿಜ್ಯಗಳು ಯಾವುದು, OP ಮತ್ತು OQ. ಅಲ್ಲಿಗೆ ಚಿತ್ರದ ವಿವರಣೆ ಅರ್ಥ ಆಗಿದೆ ಅಂತ ತಿಳಿಸ್ತೇವೆ. ಸೊ ಇದಕ್ಕೆ ನಾವು ಕೋನವನ್ನ ಕಂಡುಹಿಡಿಯಬೇಕು ಅಂದ್ರೆ ಕೆಲವು ಸ್ಟೆಪ್ಸ್ಗಳನ್ನು ಇಲ್ಲಿ ನಾವು ಫಾಲೋ ಮಾಡಬೇಕಾಗುತ್ತೆ. ಏನಂದ್ರೆ OP ಅನ್ನೋದು TP ಗೆ ಏನಾಗಿದೆ, ಲಂಬವಾಗಿದೆ. ಹಾಗಾಗಿ OP ಇಸ್ ಪರ್ಪೆಂಡಿಕ್ಯುಲರ್ ಟು TP ಮತ್ತು OQ ಕೂಡ ಇದು ಕೂಡ ಏನಾಗಿದೆ, TQ ಗೆ ಲಂಬವಾಗಿದೆ. ಅದಲ್ಲದೆ P ಮತ್ತು Q ಬಿಂದುಗಳಲ್ಲಿ 90 ಡಿಗ್ರಿ ಕೋನವನ್ನ ಉಂಟು ಮಾಡಿದೆ. ಹಾಗಾಗಿ OPT ಕೋನ ಇಸ್ ಈಕ್ವಲ್ ಟು OQT ಕೋನ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಹೇಳಿ ಕರೆಯಲ್ಪಡ್ತದೆ. ಹೀಗೆ 90
ಆದಾಗ ಇಲ್ಲಿ ನಮಗೆ ಪಿ ಒ ಕ್ಯೂ ಟಿ ಅನ್ನು ನಾವು ಅಬ್ಸರ್ವ್ ಮಾಡಿದ್ರೆ 4 ಏಕರೇಖಾಗತವಲ್ಲದ ಬಾಹುಗಳಿಂದ ಬಂದಿರುವಂತಹ ಆಕೃತಿಯಾಗಿದೆ. ಹಾಗಾಗಿ ಇದನ್ನ ಏನಂತ ಕರಿತೀವಿ, ಚತುರ್ಭುಜ ಅಂತೇಳಿ ಕರಿತೇವೆ. ನಮ್ಮ ಚತುರ್ಭುಜದ ಕೋನಗಳ ಮೊತ್ತದ ಗುಣಲಕ್ಷಣ ತಿಳ್ಕೊಂಡಿದ್ದೀರಾ? ಏನಂದ್ರೆ ಒಂದು ಚತುರ್ಭುಜದಲ್ಲಿ ಬರುವಂತಹ 4 ಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತೆ. ಇದು ಕೋನದ ಮೊತ್ತದ ಗುಣಲಕ್ಷಣ. ಹಾಗಾದ್ರೆ ಇದರಲ್ಲಿ ಬರುವಂತಹ 4 ಕೋನಗಳು ಯಾವ್ಯಾವುದು? ಕೋನ ಪಿ ಟಿ ಕ್ಯೂ ಪ್ಲಸ್ ಕೋನ ಒ ಪಿ ಟಿ ಪ್ಲಸ್ ಕೋನ ಪಿ ಒ ಕ್ಯೂ, ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಇದೆ ಯಾವುದು? ಕೋನ ಒ ಕ್ಯೂ ಟಿ. ಈ 4 ಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತೆ. ಆ ಸ್ಟೇಟ್ಮೆಂಟ್ ಆಗಿ ನಾವು ತೆಗೆದುಕೊಳ್ತೇವೆ. ಈಗ ಆಲ್ರೆಡಿ ನಮಗೆ ಕೆಲವು ಕೋನಗಳ ಅಳತೆ ಗೊತ್ತಿದೆ, ಅವುಗಳನ್ನ ಆದೇಶಿಸೋಣ. ಇಲ್ಲಿ ನಾವು ಆಕ್ಚುಲಿ ಕಂಡುಹಿಡಿಬೇಕಾಗಿರೋದು ಪಿ ಟಿ ಕ್ಯೂ, ಅಂದ್ರೆ ಟಿ ಯಲ್ಲಿ ಕೋನ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಹಾಗಾಗಿ ಈ ಸಮೀಕರಣದಲ್ಲಿ ಕೋನ ಪಿ ಟಿ ಕ್ಯೂ ಹಾಗೆ ಇರಲಿ, ಒ ಪಿ ಟಿ ಕೋನ ಇದೆಯಲ್ಲ, ಅಂದ್ರೆ ಈ ಕೋನ ಇದೆ. ಸೊ ಎಷ್ಟಿದೆ ಇಲ್ಲಿ? ಈ ಸಿಂಬಲ್ ಏನು ಸೂಚಿಸುತ್ತೆ? 90 ಡಿಗ್ರಿಯನ್ನ ಸೂಚಿಸಲ್ಪಡುತ್ತೆ. ಹಾಗಾಗಿ ಇಲ್ಲಿ 90 ಡಿಗ್ರಿ ಅಂತ ಇಲ್ಲಿ ಹಾಕಿಕೊಂಡಿದ್ದಾರೆ. ಹಾಗೆಯೇ ಕೋನ ಪಿ ಒ ಕ್ಯೂ ಕೊಟ್ಟಿದ್ದಾರೆ ಆಲ್ರೆಡಿ ನಮ್ಮ ಪ್ರಶ್ನೆಯಲ್ಲಿ 110 ಡಿಗ್ರಿ ದತ್ತ. ಸೊ ಅದನ್ನು ನಾನಿಲ್ಲಿ ಆದೇಶಿಸಬಹುದು. ಪ್ಲಸ್ ಕೋನ ಒ ಕ್ಯೂ ಟಿ ಎಷ್ಟಿದೆ? 90 ಡಿಗ್ರಿ ಇದೆ. ಇಲ್ಲೂ ಕೂಡ ಲಂಬಕೋನ ಉಂಟಾಗ್ತಾ ಇದೆ. ಹಾಗಾಗಿ 90 ಡಿಗ್ರಿ ಅಂತ ಹೇಳಿ ಕರೀತಾರೆ. ಈಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಇಲ್ಲಿ ನಾನು ಕೋನದ ಬೆಲೆ ಆದೇಶಿಸಿರೋದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾರೆ ಅಲ್ವಾ? ಏನು ಡೌಟ್ ಇಲ್ಲ ಅಲ್ವಾ? ಓಕೆ. ಈಗ ಈ ಮೂರನ್ನು ಕೂಡಿ 90 ಪ್ಲಸ್ 90 180, 180 ಪ್ಲಸ್ 110 ಅಂದ್ರೆ ಅಲ್ಲಿಗೆ 290 ಆಯಿತು. ಆ 290 ಆಚೆ ಸೈಡ್ ತಗೊಂಡ್ಬನ್ನಿ. ಆಗ ಪ್ಲಸ್ ಇರೋದೇನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಅಲ್ಲಿಗೆ ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 360ರಲ್ಲಿ 290 ನಾವೇನ್ ಮಾಡಬೇಕು? ಕಳಿಬೇಕಾಗುತ್ತೆ. ಸೊ ಅಲ್ಲಿಗೆ ಕಳೆದ್ರೆ ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 70 ಡಿಗ್ರಿ ಅಂತ ಹೇಳಿ ಕರೆಯಲ್ಪಡ್ತೇವೆ. ಹಾಗಾದ್ರೆ ಇಲ್ಲಿ ನಮಗೆ ಟಿ ಕೋನ 70 ಡಿಗ್ರಿ ಬಂದಿದೆ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ನಾವು ಕೋನವನ್ನ ಕಂಡುಹಿಡಿಯಬೇಕಾಗುತ್ತೆ. ಅಲ್ಲಿ 4 ಆಪ್ಷನ್ಸ್ ಅಲ್ಲಿ 70 ಡಿಗ್ರಿ ಆಪ್ಷನ್ ಇದೆ. ಸೊ ಅದಕ್ಕೆ ನೀವು ಟಿಕ್ ಮಾಡ್ತಾ ಹೋಗಿ. ವಿದ್ಯಾರ್ಥಿಗಳ ಈ ಲೆಕ್ಕ ಫಸ್ಟ್ ಮತ್ತೆ ಸೆಕೆಂಡ್ ಲೆಕ್ಕ ಎರಡೂ ಕೂಡ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಹಾಗಾಗಿ ನೀವು ಆನ್ಸರ್ನ ಕಂಡುಹಿಡಿಯಲಿಕ್ಕೆ 3ನೇ ಪ್ರಶ್ನೆ ಇದೆಯಲ್ವಾ, ಅದು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೈಪ್ ಅಲ್ಲ ಇದೆ. ಇದೇ ಥರನೇ ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕ್ ಅಲ್ಲಿ 3ನೇ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಂಡುಹಿಡಿಯಿರಿ. ಸೊ ಮುಂದಿನ ಪ್ರಶ್ನೆ ಅಂದರೆ 4ನೇ ಪ್ರಶ್ನೆಗೆ ಹೋಗೋಣ. ವಿದ್ಯಾರ್ಥಿಗಳೇ, 4ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ ಒಂದು ವೃತ್ತಕ್ಕೆ ವ್ಯಾಸದ ಅಂತ್ಯ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮಾಂತರವಾಗಿವೆ ಎಂದು ಸಾಧಿಸಿ ಅಂತೇಳಿ ಹೊರತುಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಈ ರೀತಿ ಪ್ರಶ್ನೆಯನ್ನು ನಿಮಗೆ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ಗೆ ಕೇಳುವ ಚಾನ್ಸಸ್ ಬಹಳ ಇದೆ. ಈ ರೀತಿಯ ಪ್ರಶ್ನೆಗಳು ಸಾಧಿಸಿ ಅನ್ನುವಂತಹ ಪ್ರಶ್ನೆಗಳು. ಇಲ್ಲಿ ಒಂದು ವೃತ್ತ ಅಂತ ಹೇಳಿದ್ದಾರೆ. ಹಾಗಾಗಿ ನಾನೇನು ಮಾಡಿದ್ರೆ ಓ ಕೇಂದ್ರವಿರುವಂತಹ ಒಂದು ವೃತ್ತವನ್ನ ತೆಗೆದುಕೊಂಡಿದ್ದೇನೆ. ಇಲ್ಲಿ ಈ ವೃತ್ತಕ್ಕೆ ವ್ಯಾಸವನ್ನು ನಾವು ಡ್ರಾ ಮಾಡಬೇಕು. ವ್ಯಾಸ ಅಂದ್ರೆ ಏನು? ಆ ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗಿರುವಂತಹ ಜಾಗವನ್ನು ನಾವು ವ್ಯಾಸ ಅಂತೇಳಿ ಕರೀತಾರೆ. ಹಾಗಾಗಿ ಚಿತ್ರದಲ್ಲಿ ಎ ಬಿ ಅನ್ನೋದು ವ್ಯಾಸವಾಗಿದೆ. ಇದರ ಅಂತ್ಯ ಬಿಂದುವಿನಲ್ಲಿ ಅಂದ್ರೆ ಎ ಮತ್ತು ಬಿ ಅನ್ನುವಂತಹ ಅಂತ್ಯ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳು ಯಾವ್ದಾವುದು? ಪಿ ಕ್ಯೂ ಆರ್ ಎಸ್. ಸೊ ಈ ಎರಡು ಸ್ಪರ್ಶಕಗಳು ಏನಾಗಿದೆ? ಸಮಾಂತರವಾಗಿವೆ ಅಂತೇಳಿ ಪ್ರೂವ್ ಮಾಡಬೇಕು. ಅಂದ್ರೆ ಪಿ ಕ್ಯೂ ಈಸ್ ಆರ್ ಎಸ್ ಗೆ ಸಮಾಂತರ ಆಗಿದೆ ಅಂತೇಳಿ ಪ್ರೂವ್ ಮಾಡಬೇಕು. ಪ್ಯಾರಲಲ್ ಆಗಿದೆ ಅಂತೇಳಿ ಕರೀತಾರೆ. ಹಾಗಾದ್ರೆ ಈಗ ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದ್ರೆ ಎ ಬಿ ವ್ಯಾಸ, ಪಿ ಕ್ಯೂ ಮತ್ತು ಆರ್ ಎಸ್ ಗಳು ಕ್ರಮವಾಗಿ ಎ ಮತ್ತು ಬಿ ಬಿಂದುಗಳಲ್ಲಿ ಎಳೆದ ಸ್ಪರ್ಶಕಗಳು. ಈಗ ಆಲ್ರೆಡಿ ನಮಗೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಚಿತ್ರದಲ್ಲೂ ಕೂಡ ನಾವು ಈ ಎಲ್ಲ ಅಂಶಗಳನ್ನ ಬರೆದಿದ್ದೇವೆ. ಆ ದತ್ತಾಂಶಗಳನ್ನ ಇಲ್ಲಿ ಒಂದ್ಸಲ ಬರ್ಕೊಂಡಿದ್ದೇವೆ. ಓ ಎ ಮತ್ತು ಓ ಬಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಗಳು. ಸೊ ಇಲ್ಲಿ ಏನು ಅಂತ್ಯ ಬಿಂದು ಇದೆಯಲ್ಲ ಎ ಮತ್ತು ಬಿಗಳು, ಇದ್ರ ಮೂಲಕನೇ ಸ್ಪರ್ಶಕಗಳು ಹಾದು ಹೋಗಿದೆ. ಹಾಗಾಗಿ ಎ ಅನ್ನ ಸ್ಪರ್ಶ ಬಿಂದು ಅಂತ ಕರಿತೀವಿ, ಬಿ ಅನ್ನು ಕೂಡ ಸ್ಪರ್ಶ ಬಿಂದು ಅಂತ ಹೇಳಿ ಕರೀತೇವೆ. ಓ ಎ ಮತ್ತು ಓ ಬಿಗಳು ಏನು ಈ ಬಿಂದುವಿಗೆ ಎಳೆದಂತಹ ವೃತ್ತದ ತ್ರಿಜ್ಯಗಳು ಅಂತ ಹೇಳಿ ಹೇಳಲ್ಪಡ್ತೀವಿ. ಅದಲ್ಲದೆ ಓ ಎ ಅನ್ನೋದು ಆರ್ ಎಸ್ ಗೆ ಏನಾಗಿದೆ?
ಆಗಿದೆ. ಹಾಗೆಯೇ OB ಅನ್ನೋದು ಕೂಡ RS ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳಿ ಕರೆಯಲ್ಪಡ್ತಾರೆ. ಇದಲ್ಲದೆ ಇಲ್ಲಿ ಕೋನಗಳು ಕೂಡ ನಮಗೆ ಕಂಡು ಬರ್ತಾ ಇದೆ. ಯಾವ ಕೋನ OBR ಮತ್ತು OAS ಅಲ್ಲ, ಇಲ್ಲಿ OAP ಮತ್ತು OBR ಆಗಿದೆ. ಹಾಗೆಯೇ OBQ, OBS, OAQ. ಸೊ ಇವುಗಳು ಎಲ್ಲ ಏನಾಗಿದೆ 90 ಡಿಗ್ರಿಯನ್ನ ಹೊಂದಲ್ಪಟ್ಟಿದೆ ವಿದ್ಯಾರ್ಥಿಗಳು. ಸೆಕೆಂಡ್ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ, ಈ ಸಿಂಬಲ್ ಇದೆಯಲ್ಲ, ಇದೇನು ಸೂಚಿಸುತ್ತೆ 90 ಡಿಗ್ರಿ ಇದೆ ಮತ್ತು ಅವುಗಳು ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳಿ ಕರೆಯಲ್ಪಟ್ಟಿದೆ. ಹಾಗಾದ್ರೆ ಚಿತ್ರದಲ್ಲಿ OBR ಅನ್ನೋದು OAQ ಏನಾಗಿದೆ ಪರಸ್ಪರ ಸಮನಾಗಿದೆ. ಅದಲ್ಲದೆ OBS ಅನ್ನೋದು ಕೂಡ OAP ಕೋನಕ್ಕೂ ಕೂಡ ಸಮನಾಗಿದೆ. ಇಲ್ಲಿ ನಾವು ಇವುಗಳನ್ನ ಡ್ರಾ ಮಾಡಿಕೊಂಡ್ರೆ Z ಆಕಾರದಲ್ಲಿ ಕಂಡುಬರ್ತಾ ಇದೆ ವಿದ್ಯಾರ್ಥಿಗಳು. ಹಾಗಾಗಿ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಇವೆರಡೂ ಕೂಡ ಪರ್ಯಾಯ ಕೋನಗಳು ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೇವೆ. ಹಾಗಾಗಿ ಇವೆರಡು ಪರ್ಯಾಯ ಕೋನಗಳು ಆಗಿರೋದ್ರಿಂದ ಈ PQ ಅನ್ನೋದು RS ಗೆ ಏನಾಗಿದೆ ಸಮಾಂತರವಾಗಿದೆ ಅಂತ ಹೇಳ್ಬಿಟ್ಟು ಕರೆಯಲ್ಪಡ್ತೇವೆ. ಈ ರೀತಿಯಾಗಿ ನಾವು ಈ ಪ್ರಶ್ನೆಯನ್ನ ಪ್ರೂವ್ ಮಾಡಬೇಕಾಗುತ್ತೆ. ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳೇ ಅಲ್ವಾ? ಪೋಸ್ ಮಾಡ್ತೀರಾ ವಿದ್ಯಾರ್ಥಿಗಳೇ? ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ಲಂಬವು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ಎಂದು ಸಾಧಿಸಿ ಅಂತ ಇದೆ. ಈ ಪ್ರಶ್ನೆಯನ್ನು ಕೂಡ ನಿಮಗೆ 3 ಮಾರ್ಕ್ಸ್ಗೆ ಕೇಳಲ್ಪಡ್ತಾರೆ ವಿದ್ಯಾರ್ಥಿಗಳು. ಇಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ಲಂಬ O ಕೇಂದ್ರ ಇರುವಂತಹ ಒಂದು ವೃತ್ತವನ್ನ ತೆಗೆದುಕೊಳ್ಳೋಣ. ಇದರಲ್ಲಿ P ಅನ್ನೋದು ಸ್ಪರ್ಶ ಬಿಂದು, ಇದಕ್ಕೆ AB ಅನ್ನುವಂತಹ ಒಂದು ಸ್ಪರ್ಶಕವನ್ನು ನಾವು ಡ್ರಾ ಮಾಡಿದ್ದೇವೆ. ಇದಕ್ಕೆ ಎಳೆದಂತಹ ಲಂಬ ಅಂದ್ರೆ OP ಇದೆಯಲ್ಲ, ಇದು ಕೇಂದ್ರದ ಮೂಲಕ ಹಾದು ಹೋಗುತ್ತದೆ. ಈ O ಮೂಲಕ ಹಾದು ಹೋಗುತ್ತದೆ ಅಂತ ಹೇಳ್ಬಿಟ್ಟು ನಾವು ಪ್ರೂವ್ ಮಾಡಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಕೆಲವೊಂದು ರಚನೆಯನ್ನ ನಾವು ನೋಡ್ತೇವೆ. ಆ ರಚನೆಯನ್ನ ಇಲ್ಲಿ ಪರಿಹಾರವನ್ನ ನೋಡ್ತೀವಲ್ಲ, ಆ ಸಂದರ್ಭದಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳು. ಹಾಗಾದ್ರೆ ಈ ಡಯಾಗ್ರಾಮ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಅಲ್ಲಿ ನಮಗೆ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ, ಏನ್ ಪ್ರೂವ್ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ನಮಗೆ ಕೊಟ್ಟಿರುವಂತಹ ದತ್ತಾಂಶ ಏನಿದೆ ಅಂದ್ರೆ, ABಯು O ಕೇಂದ್ರ ಉಳ್ಳ ವೃತ್ತಕ್ಕೆ P ಬಿಂದುವಿನ ಮೂಲಕ ಎಳೆದಂತಹ ಸ್ಪರ್ಶಕವಾಗಿದೆ. O ಕೇಂದ್ರ, ಇಲ್ಲಿ AB ಇದೆಯಲ್ಲ, ಇದು ಸ್ಪರ್ಶಕ, ಇದು P ಬಿಂದುವಿನಲ್ಲಿ ಏನಾಗಿದೆ ಸಂಧಿಸಲ್ಪಟ್ಟಿದೆ. ಹಾಗಾದ್ರೆ ಸಾಧನೀಯ ನಾವು ಏನನ್ನು ಸಾಧಿಸಬೇಕು? P ಬಿಂದುವಿನಲ್ಲಿ ಅಂದ್ರೆ ಇಲ್ಲಿ ಸ್ಪರ್ಶ ಬಿಂದು ಇದೆಯಲ್ಲ, ಇದು ಈ P ಬಿಂದುವಿನಲ್ಲಿ ಎಳೆದ ಲಂಬ ಅಂದ್ರೆ ಈ OP ಇದಿದೆಯಲ್ವಾ, ಸೊ ಈ ಲೈನ್ ಅಥವಾ ರೇಖೆ ಏನಿದೆಯಲ್ಲ ಇದು ಲಂಬ, ಇದು O ಮೂಲಕ ಹಾದು ಹೋಗುತ್ತದೆ ಅಂತ ಹೇಳ್ಬಿಟ್ಟು ನಾವು ಪ್ರೂವ್ ಮಾಡಬೇಕಾಗಿದೆ ವಿದ್ಯಾರ್ಥಿಗಳು. ಹಾಗಾದ್ರೆ ಇದು ಪ್ರೂವ್ ಮಾಡಲಿಕ್ಕೆ ಯಾವ ಯಾವ ಅಂಶಗಳನ್ನು ತಗೊಂಡ್ರೆ ನಾವು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನ ಸಾಧಿಸಬಹುದು ನೋಡ್ತಾ ಹೋಗೋಣ. ಸೊ P ಬಿಂದುವಿನಲ್ಲಿ ಎಳೆದ ಲಂಬ ವೃತ್ತ ಕೇಂದ್ರದ ಮೂಲಕ O ಮೂಲಕ ಹಾದು ಹೋಗದೇ ಇದ್ದಲ್ಲಿ ಇನ್ನೊಂದು ಬಿಂದು Q ಮೂಲಕ ಹಾದು ಹೋಗಲಿ. O ಮೂಲಕ ಅದು ಹಾದು ಹೋಗಲಿಲ್ಲ ಅಂದ್ರೆ ಲಂಬ, ನಾವೇನ್ ಮಾಡ್ಬೇಕು ಅಂದ್ರೆ ಆ ವೃತ್ತದಲ್ಲಿ ಹಲವಾರು ನಮಗೆ ತ್ರಿಜ್ಯಗಳು ಇದಾವಲ್ವಾ, ಆ ತ್ರಿಜ್ಯಗಳನ್ನ ಡ್ರಾ ಮಾಡಿಕೊಂಡು ಈ Q ಬಿಂದುವಿನ ಮೂಲಕ ಬೇಕಾದ್ರೆ ಏನಾಗಿ ಈ ಲೈನ್ ಹಾದು ಹೋಗಿ ಅಂತ ಹೇಳಿ ನಾವು ಊಹಿಸ್ಕೊಂಡಿರೋದಷ್ಟೇ. ಏನ್ ಸಾಧಿಸ್ಬೇಕೋ ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಅಂಶಗಳನ್ನ ಇಲ್ಲಿ ನಾವು ತಗೊಳ್ತಾ ಇದ್ದೀವಿ. ಹಾಗೇನಾಗುತ್ತೆ, Q ಮೂಲಕ ಇದು ಹಾದು ಹೋಗುತ್ತೆ. OP ಅಂದ್ರೆ ಈ ರೇಖೆ ಮತ್ತು QP ಅನ್ನ ಸೇರಿಸಿ ನಾವೇನ್ ಮಾಡಿದ್ವಿ, ಕೇಂದ್ರದಿಂದ O ಮತ್ತು P ಅನ್ನು ಸೇರಿಸಿದ್ವಿ. ಇನ್ನೊಂದು ಏನು ಲೈನ್ ಇದೆಯಲ್ಲ ಅಥವಾ ಲಂಬ ಇದೆಯಲ್ಲ ಅದೇನಾಗಿದೆ Q ಮೂಲಕ ಹಾದು ಹೋಗ್ಲಿ ಅಂತ ಹೇಳಿದ್ದೇವೆ. ಹೀಗೆ ಹಾದು ಹೋಗೋದ್ರ ಜೊತೆಗೆ ಏನಾಗಿದೆ ಅಂದ್ರೆ ಆ CD ರೇಖೆ ಇದೆಯಲ್ಲ ವ್ಯಾಸ, ಇದನ್ನ R ಬಿಂದುವಿನಲ್ಲಿ ಅದು ಕಟ್ ಮಾಡಿದೆ. ಅದಲ್ಲದೆ OPಯು AB ಸ್ಪರ್ಶಕದ ಸ್ಪರ್ಶ ಬಿಂದು P ಇಂದ ಎಳೆದ ತ್ರಿಜ್ಯವಾಗಿದೆ. ಯಾವುದಕ್ಕೆ? OP ಎನ್ನುವಂಥದ್ದು ABಗೆ ಎಳೆದ ಲಂಬವಾಗಿದೆ. ಇಲ್ಲಿ P ಬಿಂದುವಿನಲ್ಲಿ ನೋಡಿದ್ರೆ ನೋಡಿ 90 ಡಿಗ್ರಿ ರಚನೆ ಆಗಿದೆ. ಸೊ ಈ ಸೈಡ್ ಕೂಡ 90 ಡಿಗ್ರಿ ರಚನೆ ಆಗಿದೆ. ಹಾಗಾಗಿ OP is perpendicular to AB ಅಂತೇಳಿ ಕರೀತಾರೆ. ಇದನ್ನ ಸಿಂಬಲಿಕಲಿ ಹೇಳೋದಾದ್ರೆ
therefore OP is perpendicular to AB. ಹಾಗಾಗಿ ಕೋನ OPA 90 ಡಿಗ್ರಿ. ಇದಲ್ಲದೆ OPB ನೂ ಕೂಡ ಏನಾಗಿರುತ್ತೆ 90 ಡಿಗ್ರಿ ಕೋನವನ್ನು ಹೊಂದಿರುತ್ತೆ. ಇವೆರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ. ಹಾಗಾಗಿ APB ನಾವು ಸರಳ ರೇಖೆ ಅಂತಲೂ ಕೂಡ ಕರಿಬಹುದು. ಆದರೆ ಅದರ ಅವಶ್ಯಕತೆ ಇಲ್ಲ ನಮಗೆ. ನಾವೇನು ಈಗ P ಬಿಂದು ಒಂದು ಎಳೆದಂತ ಲಂಬ O ಮೂಲಕ ಹಾದು ಹೋಗುತ್ತೆ ಅಂತ ಪ್ರೂವ್ ಮಾಡಬೇಕಾಗಿದೆ. ಇದಲ್ಲದೆ ವಿದ್ಯಾರ್ಥಿಗಳೇ RPA ಅಂದ್ರೆ ಈ ಕೋನ ಇದು ಕೂಡ ಏನಾಗಿದೆ 90 ಡಿಗ್ರಿ ಅಂತ ಹೇಳಿ ಕರಿತೀವಿ. ಯಾಕೆ ಅಂದ್ರೆ ಈ PQ ಅನ್ನೋದು ABಗೆ ಏನಾಗಿದೆ ಲಂಬವಾಗಿದೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಜಸ್ಟ್ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಇದನ್ನ ನಾವು ಜಸ್ಟ್ ಮೂವ್ ಮಾಡಿದ್ವಿ ಅಷ್ಟೇ. ಈ ರೇಖೆಯನ್ನು ಮೂವ್ ಮಾಡಿ Q ಮೂಲಕ ಹಾದು ಹೋಗಿದೆ. ಅಂದ್ರೆ ಅದು ಲಂಬವಾಗಿರುವಂತಹ ರೇಖೆನೇ ತಾನೆ, ಹಾಗಾಗಿ ಲಂಬ ಅಂತ ಹೇಳಿ ನಾವು ಕರೆದಿದ್ದೇವೆ. PQ is perpendicular to AB ಅಂತ ಹೇಳಿ ಹೇಳ್ತೇವೆ. ಆಗ ಇದು ಏನ್ ಮಾಡುತ್ತೆ ಅಂದ್ರೆ P ಬಿಂದು Q ಬಿಂದುವಿನಲ್ಲಿ P ಮತ್ತು Q ಬಿಂದುವಿನಲ್ಲಿ ಐಕ್ಯವಾದರೆ ಮಾತ್ರ ಇದು ಸಾಧ್ಯ. ಯಾವುದು ಕೋನ RPA is equal to 90 ಡಿಗ್ರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ರೀತಿಯಾಗಿ ನಾವು ತೆಗೆದುಕೊಂಡಾಗ ಇವುಗಳು ಪರಸ್ಪರ ಏನಾಗಿರುತ್ತೆ O ಮೂಲಕನೇ ಹಾದು ಹೋಗಿದೆ ಅಂತ ಹೇಳ್ಬಿಟ್ಟು ನಾವು ಊಹಿಸ್ಕೊಳ್ತೇವೆ. ಈ ರೀತಿ ತಗೊಂಡಾಗ ಅಲ್ಲಿಗೆ ನಾವು ಏನನ್ನ ಸಾಧಿಸಬೇಕು ಆ ಅಂಶವನ್ನೆಲ್ಲ ನಾವು ಸಾಧಿಸಲ್ಪಟ್ಟಿದ್ದೇವೆ. P ಬಿಂದುವಿನಲ್ಲಿ ಎಳೆದ ಲಂಬ O ಮೂಲಕ ಏನಾಗುತ್ತೆ ಹಾದು ಹೋಗುತ್ತೆ ಅಂತೇಳಿ ಕರೀತೇವೆ. ಹಾಗಾಗಿ ವಿದ್ಯಾರ್ಥಿಗಳೇ ಈ ದತ್ತ ಸಾಧನೀಯ ಮತ್ತು ರಚನೆ ಹಾಗೂ ಅದಕ್ಕೆ ಹೇಳಿಕೆಗಳ ಅಂಶಗಳನ್ನ ತೆಗೆದುಕೊಂಡು ಒಂದು ಕನ್ಕ್ಲೂಷನ್ಗೆ ಅಥವಾ ತೀರ್ಮಾನಕ್ಕೆ ಬರ್ತೇವೆ. ಏನಂದ್ರೆ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ಲಂಬವು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ಅಂತ ಹೇಳ್ಬಿಟ್ಟು ನಾವು ಪ್ರೂವ್ ಮಾಡ್ತಾ ಹೋಗ್ತೇವೆ. ಹಾಗಾದ್ರೆ 4 ಮತ್ತು 5ನೇ ಲೆಕ್ಕ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ತಿಳಿತೇವೆ. ನಂತರ ಮುಂದಿನ ಲೆಕ್ಕವನ್ನ ನೋಡೋಣ. ವಿದ್ಯಾರ್ಥಿಗಳೇ ಅಭ್ಯಾಸ 4.2 ಅಲ್ಲಿ 6ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವು 4 ಸೆಂಟಿಮೀಟರ್ ಇದೆ. ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇದೆ. ಇಲ್ಲಿ O ಕೇಂದ್ರ ಇರುವಂತಹ ವೃತ್ತವನ್ನು ತೆಗೆದುಕೊಂಡಿದ್ದೇನೆ. ಎ ಅನ್ನುವಂಥದ್ದು ಈ ವೃತ್ತಕ್ಕೆ ಹೊರಗಿನ ಬಿಂದು ಅಥವಾ ಬಾಹ್ಯ ಬಿಂದು ಅಂತ ಹೇಳಿ ಕರೆಯಲ್ಪಡ್ತೇವೆ. ಇದು ಏನಾಗಿದೆ ಅಂದ್ರೆ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದ. ಬಿ ಅನ್ನುವಂಥದ್ದು ಆ ವೃತ್ತದಲ್ಲಿ ಕಂಡುಬರುವಂತಹ ಬರದಿಯ ಮೇಲಿನ ಬಿಂದು. ಇದನ್ನ ನಾವು ಸ್ಪರ್ಶ ಬಿಂದು ಅಂತ ಹೇಳಿ ಕರೀತೇವೆ. ಈ ಸ್ಪರ್ಶ ಬಿಂದುವಿನ ಮೂಲಕ ಈ ರೇಖೆ ಹಾದು ಹೋಗಿರೋದ್ರಿಂದ ಎ ಬಿ ಅನ್ನು ನಾವು ಸ್ಪರ್ಶಕ ಅಂತ ಹೇಳ್ಬಿಟ್ಟು ಕರೀತೇವೆ. ಹಾಗಾಗಿ ಎ ಬಿಯ ಉದ್ದ 4 ಸೆಂಟಿಮೀಟರ್ ಇದೆ ಅಂತ ಹೇಳಿ ಹೇಳ್ತಾ ಇದ್ದೇವೆ. ನಂತರ ಕೇಂದ್ರದಿಂದ ಏನಾಗಿದೆ ಎ ಬಿಂದುವಿನಲ್ಲಿ ಇದು 5 ಸೆಂಟಿಮೀಟರ್ ದೂರವನ್ನ ಹೊಂದಿದೆ ಅಂತ ಹೇಳ್ಬಿಟ್ಟು ಕರೆಯಲ್ಪಡ್ತವೆ. ಹಾಗಾದ್ರೆ ಆ ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಈ ವೃತ್ತವನ್ನು ತೆಗೆದುಕೊಂಡಾಗ ಇದರಲ್ಲಿ ತ್ರಿಜ್ಯ ಯಾವುದು O ಮತ್ತು B ಅಲ್ವಾ? ಈ OB ಅನ್ನು ನಾವು ತ್ರಿಜ್ಯ ಅಂತೇಳಿ ಕರಿತೀವಿ, ವೃತ್ತದ ತ್ರಿಜ್ಯ. ಹಾಗಾದ್ರೆ ಇದರ ಉದ್ದ ಎಷ್ಟಿದೆ ಅನ್ನುವಂಥದ್ದು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಹಾಗಾದ್ರೆ ವಿದ್ಯಾರ್ಥಿಗಳ ಈ ಚಿತ್ರ ಅರ್ಥ ಆಗಿದೆ ಅಂತ ತಿಳಿತೇನೆ. ಇದೇ ರೀತಿಯ ಲೆಕ್ಕ ನಾವು 1ನೇ ಲೆಕ್ಕದಲ್ಲಿ ನೋಡಲ್ಪಟ್ಟಿದ್ವಿ. ಅಲ್ಲಿ ನಾವು ಏನನ್ನ ಉಪಯೋಗಿಸಿದ್ವಿ? ಪೈಥಾಗೊರಸ್ ಪ್ರಮೇಯವನ್ನ ಅನ್ವಯ ಮಾಡಿದ್ವಿ. ಹಾಗೇನೆ ಇಲ್ಲೂ ಕೂಡ OBA ಅನ್ನುವಂಥದ್ದು ಲಂಬಕೋನ ತ್ರಿಭುಜ. ಯಾಕೆ ಲಂಬಕೋನ ತ್ರಿಭುಜ ಅಂತ ಕರಿತೀವಿ? ಬಿ ಅಲ್ಲಿ 90 ಡಿಗ್ರಿ ಕೋನ ನಮಗೆ ಕಂಡು ಬರ್ತಾ ಇದೆ. ಯಾವುದಾದ್ರೂ ಒಂದು ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಇದ್ರೆ ಅದನ್ನ ನಾವು ಲಂಬಕೋನ ತ್ರಿಭುಜ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ OBA ಅನ್ನೋದೇನೋ 90 ಡಿಗ್ರಿ ಅಂತ ಹೇಳಿ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನಮಗೆ ಕೊಟ್ಟಿರುವಂತಹ ದತ್ತಾಂಶಗಳು ಏನೇನಿದೆ ಅನ್ನೋದನ್ನ ಸ್ವಲ್ಪ ನೋಡ್ತಾ ಹೋಗೋಣ. ABಯು ವೃತ್ತಕ್ಕೆ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕವಾಗಿದೆ. ಇಲ್ಲಿ ಏನಿದೆಯಲ್ಲ AB ರೇಖೆ, ಈ ರೇಖೆ ಈ ವೃತ್ತಕ್ಕೆ ಎ ಬಿಂದುವಿನಿಂದ ಅಂದ್ರೆ ಆ ವೃತ್ತಕ್ಕೆ ಹೊರಗಿನ ಬಿಂದು ಎ ಆಗಿದೆ. ಇದರಿಂದ ಏನ್ ಮಾಡಿದ್ವಿ ಅಂದ್ರೆ ವೃತ್ತಕ್ಕೆ ನಾವು ಸ್ಪರ್ಶಕವನ್ನ ಡ್ರಾ ಮಾಡಿದ್ದೇವೆ. ಅದೇ ಒಂದು AB ಅಂತ ಹೇಳಿ ಕರೆಯಲ್ಪಡ್ತೇವೆ. ಅದರ ಉದ್ದ 4 ಸೆಂಟಿಮೀಟರ್ ಇದೆ. ಹಾಗೇನೆ ಈ OB ಅನ್ನೋದು ABಗೆ ಏನಾಗಿದೆ? ಪರ್ಪೆಂಡಿಕ್ಯುಲರ್ ಆಗಿದೆ, ಅಂದ್ರೆ ಲಂಬವಾಗಿದೆ ಅಂತ ಹೇಳಿ ಕರೀತೇವೆ.
ಯಾವ ಸಂದರ್ಭದಲ್ಲಿ ನಾವು ಹಾಗೆ ಹೇಳೋದು? ಬಿ ಯಲ್ಲಿ 90 ಡಿಗ್ರಿ ಕೋನ ಉಂಟಾಗಿದೆ, ಒ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಆಗಿದೆ ಅಂತ ಹೇಳಿ ಕರೆಯಲ್ಪಡುತ್ತದೆ. ಹಾಗೆಯೇ ತ್ರಿಭುಜ ಎ ಒ ಬಿ ಅಥವಾ ಒ ಬಿ ಎ ಅಥವಾ ಎ ಬಿ ಒ ಅಂತಲೂ ಕೂಡ ತೆಗೆದುಕೊಳ್ಬಹುದು. ಹೇಗೆ ತೆಗೆದುಕೊಂಡ್ರು ಕೂಡ ಇದೇನಾಗಿದೆ ಲಂಬಕೋನ ತ್ರಿಭುಜ ಅಂತ ಹೇಳಿ ಕರೆಯಲ್ಪಡ್ತದೆ. ಸೊ ಇಂತಹ ಲಂಬಕೋನ ತ್ರಿಭುಜದಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು ಅನ್ವಯ ಮಾಡಿದರೆ ಅದರ ಸ್ಟೇಟ್ಮೆಂಟ್ ನ ತೆಗೆದುಕೊಂಡ್ರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದು ನಮ್ಮ ಪೈಥಾಗೋರಸ್ ಪ್ರಮೇಯದ ಸ್ಟೇಟ್ಮೆಂಟ್ ಆಗಿದೆ. ಅದರ ಪ್ರಕಾರ ಈ ತ್ರಿಭುಜದಲ್ಲಿ ಆ ಹೇಳಿಕೆಯನ್ನ ಅನ್ವಯ ಮಾಡಿದಾಗ ನಮಗೆ ಬರುವಂತಹ ಸಮೀಕರಣ ಏನಾಗಿದೆ ಅಂದ್ರೆ ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಎ ಅಂದ್ರೆ ವಿಕರ್ಣ ಅಲ್ವಾ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಓ ಸ್ಕ್ವೇರ್ ಅಂದ್ರೆ ಇವು ಉಳಿದೆರಡು ಭಾಗಗಳು. ಇಲ್ಲಿ ನಮಗೆ ಓ ಎ ಇದೆ, ಎ ಬಿ ವ್ಯಾಲ್ಯೂ ಇದೆ, ಆದ್ರೆ ಬಿ ಓ ವ್ಯಾಲ್ಯೂ ಇಲ್ಲ, ತ್ರಿಜ್ಯ ಅದು ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಆ ಬೆಲೆಗಳನ್ನ ಇದರಲ್ಲಿ ಅನ್ವಯ ಮಾಡೋಣ. ಆಗ ಸಮೀಕರಣ ಏನಾಗುತ್ತೆ, 5 ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಪ್ಲಸ್ ಬಿ ಓ ಸ್ಕ್ವೇರ್. ಇಲ್ಲಿ ಕಂಡುಹಿಡಿಯಬೇಕಾಗಿರೋದು ಬಿ ಓ, ಸೊ ಅದನ್ನ LHS ಸೈಡ್ ತಗೊಂಡಿದ್ದಾರೆ. ಸೊ ಈ ಬಿ ಓ ಸ್ಕ್ವೇರ್ ಇಸ್ ಈಕ್ವಲ್ ಟು 5 5 25. ಸೊ ಈ ಸೈಡ್ ತಗೊಂಡ್ಬಂದಾಗ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಅಂದ್ರೆ RHS ಆಗುತ್ತೆ. ಸೊ 4 4 16, ಅಲ್ಲಿಗೆ 25ರಲ್ಲಿ 16ನ್ನ ಕಳೆದ್ರೆ 9 ಬರುತ್ತೆ. ಇದು ಆಕ್ಚುಲ್ ಆಗಿ ಬಿ ಓ ಸ್ಕ್ವೇರ್ ನ ವ್ಯಾಲ್ಯೂ. ನಾವು ಕಂಡುಹಿಡಿಯಬೇಕಾಗಿರೋದು ಬಿ ಓ, ಅಂದ್ರೆ ಇದರ ವರ್ಗಮೂಲವನ್ನು ತೆಗೆದುಕೊಳ್ಳೋಣ. 9ರ ವರ್ಗಮೂಲ ಏನಾಗುತ್ತೆ 3 ಸೆಂಟಿಮೀಟರ್ ಅಂತೇಳಿ ಕರೀತಾರೆ. ಹಾಗಾದ್ರೆ ಬಿ ಓ ಅಂದ್ರೇನು? ಈ ವೃತ್ತಕ್ಕೆ ಇರುವಂತಹ ತ್ರಿಜ್ಯ, ವೃತ್ತದ ತ್ರಿಜ್ಯ. ಹಾಗಾದ್ರೆ ಇದರ ಉದ್ದ ನಮಗೆ 3 ಸೆಂಟಿಮೀಟರ್ ಬಂದಿದೆ ಅಂತ ಹೇಳಿ ಹೇಳ್ಬೋದು. ಆಕ್ಚುಲ್ ಆಗಿ ನಮಗೆ ಕಂಡುಹಿಡಿಯಕ್ಕೆ ಕೇಳಿರೋದು ಅದೇ ವಿದ್ಯಾರ್ಥಿಗಳ ವೃತ್ತದ ತ್ರಿಜ್ಯ. ಹಾಗಾದ್ರೆ ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಳ್ತಾರೆ. ಈ ರೀತಿಯ ಪ್ರಶ್ನೆಗಳನ್ನ ನಿಮಗೆ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಬಹಳ ಇದೆ. ಆದರೂ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಈ ಪ್ರಶ್ನೆಗಳನ್ನ ನಿಮಗೆ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಜೊತೆಗೆ ಇಲ್ಲಿ ಇವುಗಳನ್ನ ನಿಮಗೆ ಏನು ಮೊದಲೇದಾಗಿ ನೋಡಿದ್ವಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಸೊ ಅಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಈ ಟೈಪ್ ಸಿಂಪಲ್ ಆಗಿರುವಂತಹ ಉತ್ತರಗಳನ್ನು ಹೊಂದಿರುವಂತಹ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ. ವಿದ್ಯಾರ್ಥಿಗಳ ಆಲ್ಮೋಸ್ಟ್ ಈ ಪಾಠದಲ್ಲಿ ನಿಮಗೆ ಕೇಳುವಂಥದ್ದು ಪ್ರಮೇಯಗಳು ತುಂಬ ಇಂಪಾರ್ಟೆಂಟು. ಆಮೇಲೆ 1 ಮಾರ್ಕ್ಸಿನ ಪ್ರಶ್ನೆಗಳು ಅಂದರೆ ಈ ರೀತಿಯ ಪ್ರಶ್ನೆಗಳು, ಅದರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡಿದ್ವಲ್ಲ ಆ ರೀತಿ ಪ್ರಶ್ನೆಗಳು. ಸೊ ನೀವು ಅಷ್ಟಕ್ಕೆ ನೀವು ತಲೆ ಕೆಡಿಸ್ಕೊಂಡ್ರೆ ಸಾಕು. ಸೊ ಇಲ್ಲಿ ಏನಿವೆ ಎಕ್ಸ್ಪ್ಲನೇಷನ್ಸ್ ಇನ್ನು ಹೊಂದಿರುವಂತಹ ಎಂದು ಸಾಧಿಸಿ ಎನ್ನುವ ಪ್ರಶ್ನೆಗಳಿದ್ದಾವಲ್ಲ, ಜಸ್ಟ್ ಒಂದ್ಸಲ ಇವುಗಳನ್ನು ವರ್ಕೌಟ್ ಮಾಡಿದರೆ ಆಯಿತು. ಆದರೆ ಈ ಪಾಠದಲ್ಲಿ ಮೇಯ್ನ್ ಆಗಿ ಬರೋದು ಥಿಯರಮ್, ಅದು ಬೇಕಾಗಿರೋದು 3 ಮಾರ್ಕ್ಸ್ಗೆ ಕಂಪಲ್ಸರಿ 3ರಲ್ಲಿ 1 ಥಿಯರಮ್ ಬಂದೇ ಬರುತ್ತೆ. ಇದನ್ನು ನಾನು ಪಾರ್ಟ್ ಫಸ್ಟ್ ಆಲ್ರೆಡಿ ಹೇಳಿದ್ದೇನೆ, ಆದರೂ ಇನ್ನೊಂದ್ಸಲ ನಾನು ನಿಮಗೆ ರಿವಿಷನ್ ಮಾಡಿದ್ದೇನೆ. ಓಕೆ, ಸೊ 6th ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು. ವಿದ್ಯಾರ್ಥಿಗಳದು ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಏನಾದರೂ ಡೌಟ್ ಇತ್ತು ಅಂದರೆ ನಂತರ ನೀವು ಡಿಸ್ಕಸ್ ಮಾಡ್ತಾ ಹೋಗ್ಬೋದು ನಂತರ. ಹಾಗೆ ನಂತರ ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 2 ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಆಗಿವೆ. ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜಾಗ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ನಾವೇನ್ ಮಾಡೋಣ ಅಂದ್ರೆ ಒಂದು ವೃತ್ತವನ್ನು ತೆಗೆದುಕೊಳ್ಳೋಣ. ಏಕಕೇಂದ್ರೀಯ ಅನ್ನುವಂತಹ ಪದದ ಅರ್ಥ ಗೊತ್ತಿದೆ ಅಲ್ವಾ, ಹೆಸರೇ ಹೇಳುತ್ತೆ ಏಕಕೇಂದ್ರೀಯ. ಏಕ ಅಂದ್ರೆ ಒಂದು, ಕೇಂದ್ರ ಒಂದೇ ಕೇಂದ್ರವನ್ನು ಹೊಂದಿರುವಂತಹ ವೃತ್ತಗಳು. ಎಷ್ಟು ವೃತ್ತಗಳು? 2 ವೃತ್ತಗಳು. ಸೊ ಇಲ್ಲಿ ಓ ಅನ್ನೋದು ಒಂದೇ ಕೇಂದ್ರ ಆಗಿದೆ. ಈ ಕೇಂದ್ರದ ಮೂಲಕ ನಾವೇನ್ ಮಾಡಿದ್ವಿ ಅಂದ್ರೆ ಈ ದೊಡ್ಡ ವೃತ್ತ ಕಾಣ್ತಾ ಇದೆಯಲ್ಲ, ಸೊ ಇದು 5 ಸೆಂಟಿಮೀಟರ್ ಹೊಂದಿರುವಂತಹ ತ್ರಿಜ್ಯವಾಗಿದೆ. ಹಾಗೇನೆ ಈ ವೃತ್ತವನ್ನು ತೆಗೆದುಕೊಂಡ್ರೆ 3 ಸೆಂಟಿಮೀಟರ್ ಹೊಂದಿರುವಂತಹ ವೃತ್ತವಾಗಿದೆ. ಅಂದ್ರೆ ಅಲ್ಲಿಗೆ ಏನಾಯಿತು, ಒಂದೇ ಕೇಂದ್ರ ಇದ್ದರೆ ಬೇರೆ ಬೇರೆ ತ್ರಿಜ್ಯ ಹೊಂದಿರುವಂತಹ ವೃತ್ತಗಳು ನಮಗೆ ಕಂಡು ಬರ್ತಾ ಇದೆ. ಇದನ್ನು ನಾವು ಏಕಕೇಂದ್ರೀಯ ವೃತ್ತಗಳು ಅಂತ ಹೇಳಿ ಕರಿತೀವಿ. ವಿದ್ಯಾರ್ಥಿಗಳು ಇದನ್ನು ನೀವು 9ನೇ ತರಗತಿ ಆಲ್ರೆಡಿ ಕಲಿತಿದ್ದೀರಾ. ಇದರ ಜೊತೆಗೆ ಸರ್ವಸಮ ವೃತ್ತಗಳು ಅಂತ ಕೂಡ ಬರುತ್ತೆ. ಅಲ್ಲೇನಾಗುತ್ತೆ, ಕೇಂದ್ರ ಬೇರೆ ಬೇರೆ ಇರುತ್ತೆ, ಆದ್ರೆ ತ್ರಿಜ್ಯ ಮಾತ್ರ ಒಂದೇ ಆಗಿರುತ್ತೆ. ಸೊ ಅಂತಹ ವೃತ್ತಗಳನ್ನ ನಾವು ಸರ್ವಸಮ ವೃತ್ತಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಂತಹ ಏಕಕೇಂದ್ರೀಯ ವೃತ್ತಗಳನ್ನ ತೆಗೆದುಕೊಂಡಾಗ
ಈ ಚಿಕ್ಕ ವೃತ್ತಕ್ಕೆ ಅಂದ್ರೆ 3 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವಂತಹ ವೃತ್ತ ಇದೆಯಲ್ಲ, ಈ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜ, ಇಲ್ಲಿ ನೋಡಿ ಡ್ರಾ ಮಾಡಿದ್ವಲ್ವಾ, ಈ ರೇಖೆ ಯಾವುದು? ಎ ಬಿ. ಇದು ಜ ಅಂತ ಹೇಳಿ ಕರಿತೀವಿ. ಇದೇನಾಗಿದೆ? ಈ ದೊಡ್ಡ ವೃತ್ತದಲ್ಲಿ ಕಂಡು ಬರ್ತಾ ಇದೆ. ಈ ಎ ಬಿಯ ಉದ್ದವನ್ನು ನಾವು ಕಂಡುಹಿಡಿಯಬೇಕು. ಹಾಗಾದ್ರೆ ಹೇಗೆ ಕಂಡುಹಿಡಿಯೋದು? ಅದಕ್ಕೆ ಇಲ್ಲೇನ್ ಮಾಡಿದೀವಿ ಅಂದ್ರೆ, ಚಿತ್ರದಲ್ಲಿ ನಾವು ಸ್ವಲ್ಪ ರಚನೆಯನ್ನು ಮಾಡ್ಕೊಂಡಿದ್ದೇವೆ ಅಥವಾ ಮಾಡಿಫೈ ಮಾಡಿದ್ವಿ. ಏನಂತ ಮಾಡಿದ್ದೇವೆ? ಈ ಓ ಕೇಂದ್ರ ಇದೆಯಲ್ಲ, ಈ ಓ ಕೇಂದ್ರದ ಮೂಲಕ ನಾವು ಓ ಎ ಮತ್ತು ಓ ಬಿ ಅನ್ನ ಸೇರಿಸಲ್ಪಟ್ಟಿದ್ದೇವೆ. ಹೀಗೆ ಸೇರಿಸಿದಾಗ ಅಲ್ಲೊಂದು ತ್ರಿಭುಜ ಕಂಡು ಬರ್ತಾ ಇದೆ. ಯಾವುದೊಂದು ವಿದ್ಯಾರ್ಥಿಗಳ? ಎ ಓ ಬಿ ಅಲ್ವಾ? ಇದು ಒಂದು ರಚನೆ. ನೆಕ್ಸ್ಟ್ ಇನ್ನೊಂದು ರಚನೆಯನ್ನು ತೆಗೆದುಕೊಂಡ್ರೆ, ಈ ಏನು ಓ ಕೇಂದ್ರ ಇದೆಯಲ್ಲ, ಈ ಕೇಂದ್ರದ ಮೂಲಕ ಎ ಬಿಗೆ ಲಂಬವಾಗಿ ಓ ಬಿ ರೇಖೆಯನ್ನು ನಾವು ಡ್ರಾ ಮಾಡಿದ್ದೇವೆ. ಅಂದ್ರೆ ಅಲ್ಲಿಗೆ ಏನಂತ ಹೇಳ್ತೀವಿ? ಓ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಹಾಗಾದ್ರೆ ಈ ರೀತಿಯಾಗಿ ಲಂಬವಾದಾಗ ಪಿ ಅಲ್ಲಿ ನಾವು 90 ಡಿಗ್ರಿ, ಹಾಗೆಯೇ ಇನ್ನೊಂದು ಕಡೆನೂ ಕೂಡ 90 ಡಿಗ್ರಿ ಕೋನವನ್ನ ನೋಡ್ತೇವೆ. ಇಲ್ಲಿ ನಾವು ಆಕ್ಚುಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು? ಎ ಬಿಯ ಉದ್ದ, ಜಾದ ಉದ್ದ. ಇಲ್ಲಿ ನಮಗೆ ಒಂದೇ ಸಲ ಎ ಬಿಯ ಉದ್ದ ಸಿಕ್ಕೋದಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಎ ಪಿ ಅನ್ನ ಕಂಡಿಡ್ಕೊಂಡು, ಈ ಎ ಪಿ ಅನ್ನೋದು ಏನಾಗಿರುತ್ತೆ? ಎ ಬಿಯ 2ರಷ್ಟು ಇರುತ್ತೆ. ಸೊ ಮಧ್ಯಬಿಂದು ಆಗಿದೆ ಪಿ ಅನ್ನೋದು, ಹಾಗಾಗಿ ಏನಾಗಿರುತ್ತೆ? ಎ ಬಿಯ 2ರಷ್ಟು ಇರುತ್ತೆ ಅಂತ ಹೇಳ್ಬಿಟ್ಟು ಕರೆಯಲ್ಪಡ್ತದೆ. ಆ ರೀತಿಯಾಗಿ ನಾವು ಎ ಬಿಯ ಉದ್ದವನ್ನು ಕಂಡುಹಿಡಿದ್ದೇವೆ. ವಿದ್ಯಾರ್ಥಿಗಳ ಅದಕ್ಕೆ ಚಿತ್ರವನ್ನು ಹೇಗೆ ನಾವು ಡ್ರಾ ಮಾಡಿದ್ದೀವಿ ಅನ್ನೋದು ಅರ್ಥ ಆಗಿದೆ ಅಂತ ತಿಳಿತೇವೆ. ಹಾಗಾದರೆ ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದ್ರೆ, ಎ ಬಿಯು 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ಜ 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ಪಿ ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ. ಇದುವರೆಗೂ ನಾನು ಚಿತ್ರದ ಬಗ್ಗೆ ಏನು ಹೇಳಿದ್ದೆ, ಆ ಎಲ್ಲ ಅಂಶಗಳನ್ನ ಇಲ್ಲಿ ನಾವು ದತ್ತಾಂಶವಾಗಿ ತೆಗೆದುಕೊಂಡಿದ್ದೇವೆ. ಹಾಗೆಯೇ ಎ ಬಿಯು ಚಿಕ್ಕ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. ಯಾವುದು? ನಮ್ಮ ಈ 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಚಿಕ್ಕ ವೃತ್ತ ಇದೆಯಲ್ಲ, ಇದಕ್ಕೆ ಎ ಬಿ ಏನಾಗಿದೆ? ಸ್ಪರ್ಶಕವಾಗಿದೆ. ಯಾಕೆ? ಪಿ ಬಿಂದುವಿನಲ್ಲಿ ಅದು ಸಂಧಿಸಲ್ಪಟ್ಟಿದೆ. ಹಾಗಾಗಿ ಪಿ ಅಂತ ಏನ್ ಕರಿತೀವಿ ನಾವು? ಸ್ಪರ್ಶ ಬಿಂದು ಅಂತೇಳಿ ಕರೆಯಲ್ಪಡ್ತೀವಿ. ಇದಲ್ಲದೆ ಓ ಪಿ ಅನ್ನೋದು ಎ ಬಿಗೆ ಏನಾಗಿದೆ? ಪರ್ಪೆಂಡಿಕ್ಯುಲರ್ ಆಗಿದೆ ಅಥವಾ ಲಂಬವಾಗಿದೆ ಅಂತ ಹೇಳಿ ಕರೆಯಲ್ಪಡ್ತೇವೆ. ಹಾಗಾಗಿ ನಂತರ ನಾವೇನ್ ತಗೊಂಡಿದ್ದೀವಿ? ಓ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ವಿದ್ಯಾರ್ಥಿಗಳ ಇಷ್ಟು ಲೈನು ಅರ್ಥ ಆಗಿದೆ ಅಂತ ತಿಳಿತೇನೆ. ಓಕೆ, ಇದ್ರಲ್ಲಿ ಏನು ಡೌಟ್ ಇಲ್ಲ ಅಲ್ವಾ? ಚಿತ್ರದಲ್ಲೂ ಡೌಟ್ ಇಲ್ಲ, ಈ ಪಾಯಿಂಟ್ಸ್ ಕೂಡ ಡೌಟ್ ಇಲ್ಲ. ಇಲ್ಲಿ ಓ ಪಿ ಅನ್ನೋದು ಎ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಎ ಪಿ ಅನ್ನೋದು ಬಿ ಬಿಗೆ ಏನಾಗಿರುತ್ತೆ? ಸಮನಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಎ ಬಿ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಇದ್ರೆ ಆಗ ಎ ಬಿ 5 ಸೆಂಟಿಮೀಟರ್ ಇರುತ್ತೆ, ಪಿ ಬಿನೂ ಕೂಡ 5 ಸೆಂಟಿಮೀಟರ್ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಎ ಬಿಯ ಮಧ್ಯ ಬಿಂದು ಪಿ ಅಂತ ಹೇಳಿ ತೆಗೆದುಕೊಳ್ತೇವೆ. ಇನ್ನೊಂದು ಗುಣಲಕ್ಷಣ ಇದೆ ಇದರಲ್ಲಿ, ಈ ಎ ಪಿ ಅನ್ನೋದು ಎ ಬಿಯ 2ರಷ್ಟು ಇರುತ್ತೆ. ಆ ಗುಣಲಕ್ಷಣ ಇಲ್ಲಿ ನಮಗೆ ಬೇಕಾಗಿದೆ. ಯಾಕೆ ಅಂದ್ರೆ ದೊಡ್ಡ ವೃತ್ತದ ಜಾವನ್ನ ಕಂಡುಹಿಡಿಯಲಿಕ್ಕೆ. ಇಲ್ಲಿ ಓ ಪಿ ಎ ಮತ್ತು ಓ ಪಿ ಬಿ ಅನ್ನುವಂತಹ 2 ತ್ರಿಭುಜಗಳು ಕಂಡು ಬರ್ತಾ ಇದೆ. ಇಲ್ಲಿ 2 ತ್ರಿಭುಜವನ್ನು ನಾನು ತೆಗೆದುಕೊಳ್ಳಲ್ಲ, ಒಂದು ತ್ರಿಭುಜವನ್ನು ತೆಗೆದುಕೊಳ್ತೀನಿ ವಿದ್ಯಾರ್ಥಿಗಳ. ಯಾವುದು? ಓ ಪಿ ಎ ತಗೊಳ್ತೀನಿ. ಯಾಕೆಂದ್ರೆ ಇದರಲ್ಲಿ ಎ ಪಿ ಬೇಕಲ್ಲ, ಹಾಗಾಗಿ ಓ ಪಿ ಎ ತ್ರಿಭುಜವನ್ನು ತಗೊಳ್ತೀನಿ. ಈ ತ್ರಿಭುಜ ನಿಮಗೆ ನೋಡಿದ ತಕ್ಷಣ ಹೇಳ್ಬಿಡ್ತೀರಾ, ಇದು ಲಂಬಕೋನ ತ್ರಿಭುಜ ಅಂತೇಳಿ. ಯಾಕೆಂದ್ರೆ ಪಿ ಯಲ್ಲಿ 90 ಡಿಗ್ರಿ ಇದೆ ಅಲ್ವಾ? ಯಾವುದಾದ್ರೂ ಒಂದು ಲಂಬಕೋನ ತ್ರಿಭುಜ ಅಂದ ತಕ್ಷಣ ನಾವೇನ್ ಮಾಡಬೇಕು? ಪೈಥಾಗೋರಸ್ ಪ್ರಮೇಯವನ್ನ ಅನ್ವಯ ಮಾಡಬೇಕು. ಸೊ ಈ ಪೈಥಾಗೋರಸ್ ಪ್ರಮೇಯವನ್ನ ಓ ಪಿ ಎ ತ್ರಿಭುಜಕ್ಕೆ ಅನ್ವಯ ಮಾಡಿದಾಗ ಸಮೀಕರಣ ಏನಾಗುತ್ತೆ ಅಂದ್ರೆ, ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಓ ಪಿ ಸ್ಕ್ವೇರ್ ಅಂತ ಹೇಳಿ ಕರೀತಾರೆ. ಈಗ ಅಲ್ಲಿ ನಮಗೆ ಓ ಎ ಮತ್ತು ಓ ಪಿಗಳನ್ನ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಅಂದ್ರೂ ನಾವು ವೃತ್ತದ ತ್ರಿಜ್ಯಗಳನ್ನು ತಗೊಂಡು ಕಂಡುಹಿಡ್ಕೋಬೇಕು. ಹೇಗೆ ಕಂಡುಹಿಡಿಯೋದು ನೋಡಿ? ಓ ಪಿ ಅಂದ್ರೆ ಈ ಚಿಕ್ಕ ವೃತ್ತದ ತ್ರಿಜ್ಯ ಎಷ್ಟಿದೆ? ಇದು ತ್ರಿಜ್ಯ 3 ಸೆಂಟಿಮೀಟರ್ ಇರುತ್ತೆ. ಹಾಗಾದ್ರೆ ಓ ಪಿ ಕೂಡ ಏನಾಗಿರುತ್ತೆ? 3 ಸೆಂಟಿಮೀಟರ್ ಇರುತ್ತೆ. ಓ ಎ ಅನ್ನೋದೇನು? ದೊಡ್ಡ ವೃತ್ತದ ತ್ರಿಜ್ಯ.
ದೊಡ್ಡ ವೃತ್ತದ ತ್ರಿಜ್ಯ ನಾವು ಎಷ್ಟು ತಗೊಂಡಿದ್ದೀವಿ 5 ಸೆಂಟಿಮೀಟರ್ ತಗೊಂಡಿದ್ದೀವಿ. ಹಾಗಾದ್ರೆ OA ಎಷ್ಟಿರುತ್ತೆ 5 ಸೆಂಟಿಮೀಟರ್ ಇರುತ್ತೆ. ಇಷ್ಟೇ. ಈ ರೀತಿಯಾಗಿ ನಾವು ಬಾಹುಗಳ ಉದ್ದವನ್ನ ಕಂಡುಹಿಡ್ಕೋಬೇಕು. ಅವುಗಳನ್ನ ಈ ಸಮೀಕರಣದಲ್ಲಿ ನಾವು ಆದೇಶಿಸಿದಾಗ ಏನಾಗುತ್ತೆ 5 ಸ್ಕ್ವೇರ್ = AP ಸ್ಕ್ವೇರ್ + 3 ಸ್ಕ್ವೇರ್ ಅಂತ ಹೇಳಿ ಕರೀತಿದ್ದಾರೆ. ಸೊ ಈ ಈಕ್ವೇಷನ್ ಅರ್ಥ ಆಗಿದೆ ಅಂತ ತಿಳಿತೇವೆ. ಈಗ ಇಲ್ಲಿ ನಾವು AP ಅನ್ನ ಕಂಡುಹಿಡಿಯಬೇಕು. ಅದನ್ನ LHS ಆಗಿ ತಗೋಣ. AP ಸ್ಕ್ವೇರ್ = 5 ಸ್ಕ್ವೇರ್ - 3 ಸ್ಕ್ವೇರ್. ಸೊ ಅಲ್ಲಿ 5 × 25 3 × 9 ಕಳೆದ್ರೆ 16 ಬರುತ್ತೆ. ಇಲ್ಲಿ ನಮಗೆ AP ಸ್ಕ್ವೇರ್ = 16 ಇದೆ. ಆಕ್ಚುಲಿ ಬೇಕಾಗಿರೋದು AP ವ್ಯಾಲ್ಯೂ ಬೇಕು ಅಲ್ವಾ? ಅಂದ್ರೆ 16ರ ವರ್ಗಮೂಲ ತಗೊಳ್ಳಿ ಅಂತೇಳಿ ಅರ್ಥ. ಆಗ AP = 4 ಸೆಂಟಿಮೀಟರ್ ಅಂತ ಹೇಳಿ ಅರ್ಥ. ಆಕ್ಚುಲಿ ನಾವಿನ್ನು ಜಾಗ ಉದ್ದವನ್ನ ಕಂಡುಹಿಡಿದಿಲ್ಲ. ಜಸ್ಟ್ ನಾವೇನ್ ಮಾಡಿದ್ವಿ, ಆ ತ್ರಿಭುಜದಲ್ಲಿ ಬರುವಂತಹ ಮೂರನೇ ಬಾಹು ಅಂದ್ರೆ AP ಇದರ ಉದ್ದವನ್ನ ಕಂಡುಹಿಡಿದ್ದೇವೆ. ಎಷ್ಟಿದೆ ವಿದ್ಯಾರ್ಥಿಗಳೇ? ಗುಡ್. ಎಷ್ಟು? 4 ಸೆಂಟಿಮೀಟರ್ ಇದೆ. ಹಾಗಾದ್ರೆ ನಾನು ನೆಕ್ಸ್ಟ್ ಕಂಡುಹಿಡಿಯೋದಕ್ಕಿಂತ ಮುಂಚೆನೆ ನೀವೇ ಹೇಳ್ಬಿಡ್ಬೋದು AP ಉದ್ದ ಎಷ್ಟಿದೆ ಅಂತ ಹೇಳಿ. ಯಾಕೆಂದ್ರೆ AP 4 ಸೆಂಟಿಮೀಟರ್ ಆದ್ರೆ PP ಎಷ್ಟಿರುತ್ತೆ? ವೆರಿ ಗುಡ್. ಎಷ್ಟು ಹೇಳಿ? 4 ಸೆಂಟಿಮೀಟರ್. ಹಾಗಾದ್ರೆ AP ಎಷ್ಟಾಯ್ತು? 8 ಸೆಂಟಿಮೀಟರ್ ಅಲ್ವಾ? 4 + 4 8 ಸೆಂಟಿಮೀಟರ್. ಆ ರೀತಿ ನಾವು ಕಂಡುಹಿಡಿಯಬಹುದು. ಅಥವಾ AB ಅನ್ನೋದು AP ಯ 2ರಷ್ಟಿರುತ್ತೆ ಅನ್ನೋದನ್ನು ಕೂಡ ಆ ಈಕ್ವೇಷನ್ ಯೂಸ್ ಮಾಡಿದ್ರು ಕಂಡುಹಿಡಿಯಬಹುದು. ಹಾಗಾಗಿ AB = 2AP ಅಂತ ಹೇಳಿ ಕರೀತೇವೆ. 2 × 4 AP ಕಂಡುಹಿಡ್ಕೊಂಡಿದ್ದೀವಲ್ಲ 4, ಅದನ್ನ ಇದರಲ್ಲಿ ಆದೇಶಿಸಿರುವಂಥದ್ದು. ಸೊ ಅಲ್ಲಿಗೆ 2 × 4 = 8. ಇಲ್ಲಿ ಎಲ್ಲ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾನೆ. ಹಾಗಾಗಿ AP ಅನ್ನು ಕೂಡ ಸೆಂಟಿಮೀಟರ್ ಅಲ್ಲೇ ತಗೊಳ್ಳಿ. ಮೀಟರ್ ಕೊಟ್ಟರೆ ಮೀಟರ್ ತಗೋಬೇಕು, ಸೆಂಟಿಮೀಟರ್ ಕೊಟ್ಟರೆ ಸೆಂಟಿಮೀಟರ್ ತಗೋಬೇಕು. ಆಕ್ಚುಲಿ ಇದು ವೃತ್ತಗಳ ಪಾಠ ಆಗಿರೋದ್ರಿಂದ ಇಲ್ಲಿ ಎಲ್ಲದನ್ನು ಕೂಡ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿರ್ತಾರೆ, ಯಾವುದನ್ನು ಕೂಡ ಮೀಟರ್ ಕೊಟ್ಟಿರೋದಿಲ್ಲ. ಹಾಗಾಗಿ ಪ್ರತಿಯೊಂದು ಅಂಶ ಸೆಂಟಿಮೀಟರ್ ಅಲ್ಲೇ ಇರುತ್ತೆ. ಈ ಏಕಮಾನವನ್ನು ಕೂಡ ನೀವು ಕಂಪಲ್ಸರಿ ಬರಲೇಬೇಕು. ಅದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ ವಿದ್ಯಾರ್ಥಿಗಳು. ಅದನ್ನ ಬರೆದಿಲ್ಲ ಅಂದ್ರೆ ಹಾಫ್ ಮಾರ್ಕ್ಸು ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಏಕಮಾನವನ್ನು ಕೂಡ ಬರೀಬೇಕಾಗುತ್ತೆ. ಹಾಗಾದ್ರೆ ನಾವೀಗ ಟೋಟಲ್ ಆಗಿ ಈ ಏನು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಇಲ್ಲಿ ನಾವು ಏನು ಕಂಡುಹಿಡಿದ್ವಿ? ನಮ್ಮ ದೊಡ್ಡ ವೃತ್ತದ ಜಾಗ ಉದ್ದವನ್ನ ಕಂಡುಹಿಡಿಯಲ್ಪಟ್ವಿ. ಎಷ್ಟಿದೆ? ಅದು 8 ಸೆಂಟಿಮೀಟರ್ ಆಗಿದೆ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದ್ರೆ ಈ ಲೆಕ್ಕ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾರೆ ವಿದ್ಯಾರ್ಥಿಗಳ. ಏನು ಡೌಟ್ ಇಲ್ಲ ಅಲ್ವಾ? 6 ಮತ್ತು 7ನೇ ಲೆಕ್ಕದಲ್ಲಿ. ಓಕೆ, ನೆಕ್ಸ್ಟ್ ಮುಂದಿನ ಲೆಕ್ಕವನ್ನು ನೋಡೋಣ ವಿದ್ಯಾರ್ಥಿಗಳ. ಅಭ್ಯಾಸ 4.2 ಅಲ್ಲಿ ಮುಂದಿನ ಲೆಕ್ಕ 8ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ, ABCD ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾಗಿದೆ. AB + CD = AD + BC ಎಂದು ಸಾಧಿಸಿ ಅಂತ ಹೇಳ್ಬಿಟ್ಟು ನಮಗೆ ಈಕ್ವೇಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ನಮಗೆ ಡಯಾಗ್ರಾಮ್ ಅನ್ನ ಕೊಟ್ಟಿಲ್ಲ. ಮೊದಲಾಗಿ ನಾವು ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೋಣ. ABCD ಚತುರ್ಭುಜ ಅಂತಿದೆ ಅಂದ್ರೆ 4 ಏಕರೇಖಾಗತವಲ್ಲದ ರೇಖಾಖಂಡಗಳಿಂದ ಆವೃತವಾಗಿರುವಂತಹ ಆಕೃತಿಯನ್ನ ಚತುರ್ಭುಜ ಅಂತ ಹೇಳಿ ಕರೀತೀವಿ. ABCD ಒಂದು ಚತುರ್ಭುಜವಾಗಿದೆ. ಸೊ ಇಂತಹ ಚತುರ್ಭುಜದಲ್ಲಿ ವೃತ್ತವನ್ನು ನಾವು ಡ್ರಾ ಮಾಡಿದ್ದೇವೆ. ಈ ವೃತ್ತ ಏನಾಗಿದೆ ಅಂದರೆ ಆ 4 ಬಾಹುಗಳ ಮೇಲೆ P ಬಿಂದು, Q ಬಿಂದು, R ಬಿಂದು ಮತ್ತು S ಬಿಂದುವಿನಲ್ಲಿ ಸಂಧಿಸಲ್ಪಟ್ಟಿದೆ. ಯಾವುದು? ವೃತ್ತ. ಸೊ ಹೀಗೆ ಸಂಧಿಸಲ್ಪಟ್ಟಾಗ ನಮಗೆ ಆ ಆಕೃತಿಯನ್ನು ನೋಡಲ್ಪಟ್ರೆ ಚತುರ್ಭುಜದಲ್ಲಿ ವೃತ್ತ ಏನಾಗಿದೆ? ಅಂತಸ್ಥವಾಗಿದೆ ಅನ್ನೋದು ಕಂಡುಬರುತ್ತೆ. ಸೊ ಈ ಡಯಾಗ್ರಾಮ್ ಅನ್ನು ತೆಗೆದುಕೊಂಡು ನಮಗೆ ಕೊಟ್ಟಿರುವಂತಹ ಈಕ್ವೇಷನ್ ಅನ್ನು ನಾವು ಪ್ರೂವ್ ಮಾಡಬೇಕಾಗಿದೆ. ಏನು? AB + CD ಅಂದ್ರೆ ಯಾವುದು? ಇದು ಅಭಿಮುಖ ಬಾಹುಗಳು ಮತ್ತು AD + BC. ಸೊ ಈ 2 ಅಭಿಮುಖ ಬಾಹುಗಳು, ಇವುಗಳ ಮೊತ್ತ ಸಮ ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿದೆ ವಿದ್ಯಾರ್ಥಿಗಳ. ಇಲ್ಲಿ ನಾವು ಇದಕ್ಕೆ ಪರಿಹಾರವನ್ನ ನೋಡೋದ್ರ ಮುಂಚೆ ಇಲ್ಲಿ ಈ ವೃತ್ತವನ್ನು ತೆಗೆದುಕೊಂಡಾಗ D, C, B ಮತ್ತು A ಬಿಂದುಗಳು ಆ ವೃತ್ತಕ್ಕೆ ಬಾಹ್ಯ ಬಿಂದುಗಳಾಗಿವೆ. ಈ ಬಾಹ್ಯ ಬಿಂದುವಿನಿಂದ ನಾವೇನ್ ಮಾಡಿದ್ವಿ ಅಂದ್ರೆ DR ಮತ್ತು DS R ಬಿಂದುವಿನಲ್ಲಿ ಮತ್ತು S ಬಿಂದುವಿನಲ್ಲಿ ಸ್ಪರ್ಶಕಗಳನ್ನು ರಚಿಸಿದ್ದಾರೆ. ಹಾಗೆಯೇ C ಬಿಂದುವಿನಿಂದ CR ಮತ್ತು CQ ಸ್ಪರ್ಶಕಗಳನ್ನ, B ಬಿಂದುವಿನಿಂದ BQ ಮತ್ತು BP ಸ್ಪರ್ಶಕಗಳನ್ನು ರಚನೆ ಮಾಡಿದ್ದೇವೆ. ಇನ್ನೊಂದು ಬಾಹ್ಯ ಬಿಂದು AS ಮತ್ತು
ಮತ್ತು ಎಸ್ ಬಿಂದುವಿನಲ್ಲಿ ಏನ್ ಮಾಡಿದ್ವಿ, ಸ್ಪರ್ಶಕಗಳನ್ನ ರಚನೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಈ ಚಿತ್ರದಿಂದ ಒಂದು ಕನ್ಕ್ಲೂಷನ್, ಒಂದು ತೀರ್ಮಾನಕ್ಕೆ ಬರ್ತೀವಿ. ಅದೇನಂದ್ರೆ ಇಲ್ಲಿ ಪರಿಹಾರದಲ್ಲಿ ಅದನ್ನ ನಾವು ನೋಡ್ತಾ ಹೋಗ್ತೇವೆ. dr is equal to ds ಅಂತೇಳಿ ಕರೀತೇವೆ. ಅಂದ್ರೆ ಈ ಎರಡು ಸ್ಪರ್ಶಕಗಳು ಏನಾಗಿದೆ, ಸಮನಾಗಿದೆ ಪರಸ್ಪರ ಅಂತೇಳಿ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ಡಿ ಬಿಂದು ಇದೆಯಲ್ಲ, ಇದು ವೃತ್ತದ ಹೊರಗಿನ ಬಿಂದುವಾಗಿದೆ. ಈ ಡಿ ಬಾಹ್ಯ ಬಿಂದುವಿನಿಂದ ಆರ್ ಮತ್ತು ಎಸ್ ಸ್ಪರ್ಶ ಬಿಂದುವಿನಲ್ಲಿ ಡಿಆರ್ ಮತ್ತು ಡಿಎಸ್ ಅನ್ನುವಂತಹ ಎರಡು ಸ್ಪರ್ಶಕಗಳನ್ನ ರಚನೆ ಮಾಡಿದ್ದೇವೆ. ಇವು ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳಾಗಿದೆ. ಇದು ರೀಸನ್ ಆಗಿದೆ. ಇದರ ಸಮೀಕರಣ 1 ಅಂತೇಳಿ ತೆಗೆದುಕೊಳ್ತೇವೆ. ಅದೇ ರೀತಿಯಾಗಿ ಇನ್ನ 3 ಬಾಹ್ಯ ಬಿಂದುಗಳಿದ್ದಾವಲ್ಲ, ಅವುಗಳನ್ನು ಕೂಡ ಇದೇ ರೀತಿಯಾಗಿ ಬರಿತಾ ಹೋಗಬಹುದು. ಎ ನ ಬಾಹ್ಯ ಬಿಂದು ಅಂತ ತಗೊಂಡ್ರೆ ಎ ಪಿ ಇಸ್ ಈಕ್ವಲ್ ಟು ಎಸ್ ಆಗುತ್ತೆ. ಇದು ಸಮೀಕರಣ 2 ಅಂತ ಹೇಳಿ ತಗೊಳ್ತೇವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಮುಂದಿನ ಬಾಹ್ಯ ಬಿಂದು ಬಿ, ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ. ಇದು ಕೂಡ ಏನು, ಬಾಹ್ಯ ಬಿಂದು ಬಿ ಇಂದ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳು. ಇದರ ಸಮೀಕರಣ 3 ಅಂತ ಹೇಳಿ ತೆಗೆದುಕೊಳ್ತೇವೆ. ಇನ್ನು ಒಂದು ಬಾಹ್ಯ ಬಿಂದು ಉಳಿದಿದೆಯಲ್ಲ ವಿದ್ಯಾರ್ಥಿಗಳೇ, ಯಾವುದು, ಸಿ. ಈಗ ಹೇಳ್ತೀರಾ ಇದು ಯಾವುದು ಸ್ಪರ್ಶಕಗಳು, ವೆರಿ ಗುಡ್, ಯಾವ್ದು ಹೇಳಿ, ಸಿ ಆರ್ ಇಸ್ ಈಕ್ವಲ್ ಟು ಸಿ ಕ್ಯೂ. ಸೊ ಇದನ್ನ ಸಮೀಕರಣ 4 ಅಂತ ಹೇಳಿ ತೆಗೆದುಕೋ. ಈಗ ಈ ಎಲ್ಲಾ ಸಮೀಕರಣಗಳನ್ನ ಏನ್ ಮಾಡ್ತೀನಿ ಅಂದ್ರೆ ನಾನು ಕೂಡ್ತಾ ಹೋಗ್ತೇನೆ. ಸಮೀಕರಣ 1 + 2 + 3 + 4 ಇವುಗಳನ್ನ ಕೂಡಿದಾಗ ಇಲ್ಲಿ ಮೊದಲಾಗಿ LHS ಸೈಡ್ ಇರುವಂತಹ ಸ್ಪರ್ಶಕಗಳನ್ನ ತಗೊಳ್ಳೋಣ. dr + ap + bp + cr is equal to RHS ಸೈಡ್ ಇರುವಂತಹ ಸ್ಪರ್ಶಕಗಳು ಯಾವ್ಯಾವುದು, ds + as + bq + cq. ಸೊ ಇವುಗಳನ್ನು ನಾವು ಕೂಡಿಕೊಂಡಾಗ ಇದರಲ್ಲಿ bp ಮತ್ತು ap ಅವುಗಳನ್ನ ಒಂದು ಗುಂಪಾಗಿ ಮಾಡೋಣ. ನಂತರ r ಅನ್ನುವಂಥದ್ದು dr + cr ಅನ್ನೋ ಗುಂಪು ಮಾಡ್ಕೋಣ. ಇಸ್ ಈಕ್ವಲ್ ಟು ಎಸ್ ಅನ್ನ ತಗೊಂಡ್ರೆ ds + as ಅನ್ನುವಂತಹ ಸ್ಪರ್ಶಕಗಳ ಒಂದು ಗುಂಪು, ಹಾಗೆಯೇ bq + cq ಇವುಗಳು ಒಂದು ಗುಂಪನ್ನಾಗಿ ಮಾಡ್ಕೊಳ್ಳೋಣ. ಹೀಗೆ ಗುಂಪನ್ನಾಗಿ ಮಾಡಿದಾಗ ಇಲ್ಲಿ ನಾವು ಚಿತ್ರದಲ್ಲಿ ಇವುಗಳನ್ನ ಅನ್ವಯ ಮಾಡೋಣ. ಏನ್ ಬರುತ್ತೆ ನೋಡೋಣ. bp ಮತ್ತು ap, bp ಏನಿದೆ, ಇದು bp ಬಾಹು, ಇದು ap ಬಾಹು. ಅಂದ್ರೆ ಈ ವೃತ್ತಕ್ಕೆ ಎಳೆದಂತ ಸ್ಪರ್ಶಕಗಳು. ಇವೆರಡನ್ನು ಕೂಡಿದ್ರೆ ಯಾವ ಬಾಹು ಬರುತ್ತೆ, ವೆರಿ ಗುಡ್, ಯಾವ್ದೇಳಿ, ab. ಹಾಗಾಗಿ bp + ap ಬದಲಾಗಿ ab ಅನ್ನ ಬರೆದಿದ್ದಾರೆ. ನಂತರ ಪ್ಲಸ್ ಚಿಹ್ನೆ ಇದೆ, ಪ್ಲಸ್ ಚಿಹ್ನೆ ಹಾಕೊಳ್ಳಿ. dr + cr ಇದೆ ಅಲ್ವಾ, ಸೊ ಇಲ್ಲಿ dr ಸ್ಪರ್ಶಕ ಮತ್ತು cr ಸ್ಪರ್ಶಕ, ಇವೆರಡನ್ನು ಕೂಡಿದ್ರೆ ಏನ್ ಬರುತ್ತೆ, dc ಸ್ಪರ್ಶಕ ಬರುತ್ತೆ. ಹಾಗಾಗಿ ಇದರ ಬದಲಾಗಿ cd ಅಥವಾ dc ಎರಡು ಒಂದೇ ಅಂತ ಹೇಳಿ ತೆಗೆದುಕೊಳ್ಳಿ. ಇಸ್ ಈಕ್ವಲ್ ಟು ಹಾಗೆಯೇ ds + as ಅಂದ್ರೆ ad + cq + bq ಅಂದ್ರೆ bc ಬಾಹು ನಮಗೆ ದೊರೆಯುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳ ಸಮೀಕರಣವನ್ನು ಅಬ್ಸರ್ವ್ ಮಾಡಿ. ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಸಮೀಕರಣ ಅದೇ ಅಲ್ವಾ, ab + cd is equal to ad + bc ಅಂತೇಳಿ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ರೀತಿಯಾಗಿ ನಾವೇನ್ ಮಾಡಬೇಕು, ಈ ಪ್ರಶ್ನೆಯನ್ನ ಪ್ರೂವ್ ಮಾಡ್ತಾ ಹೋಗ್ಬೇಕು ಅಥವಾ ಸಾಧಿಸಬೇಕು. ಸೊ ಇದು ಅರ್ಥ ಆಗಿದೆ ಅಂತ ಹೇಳಿ ತಿಳಿತೇವೆ, ಏನು ಡೌಟ್ ಇಲ್ಲ ಅಲ್ವಾ. ಸೊ ನೆಕ್ಸ್ಟ್ ಈ ಅಭ್ಯಾಸ 4.2ರಲ್ಲಿ ಕೊನೆಯ ಪ್ರಶ್ನೆಯನ್ನ ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಇನ್ನು ಉಳಿದಿರುವಂತಹ ಪ್ರಶ್ನೆಗಳು ಹೋಮ್ವರ್ಕ್ ಆಗಿ ಕೊಡ್ತೇನೆ. ಇಲ್ಲಿ ಕೊನೆಯ ಪ್ರಶ್ನೆಯನ್ನ ನೋಡಿದ್ರೆ, ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಳೆದ ಎರಡು ಸ್ಪರ್ಶಕಗಳ ನಡುವಿನ ಕೋನ ಹಾಗೂ ಸ್ಪರ್ಶ ಬಿಂದುಗಳನ್ನು ವೃತ್ತ ಕೇಂದ್ರಕ್ಕೆ ಸೇರಿಸುವಂತೆ ಎಳೆದ ರೇಖಾಖಂಡಗಳ ನಡುವಿನ ಕೋನಗಳು ಪರಿಪೂರಕಗಳಾಗಿರುತ್ತವೆ ಎಂದು ಸಾಧಿಸಿ ಅಂತ ಇದೆ. ಈಗ ಇಲ್ಲಿ O ಕೇಂದ್ರವಿರುವಂತಹ ಒಂದು ವೃತ್ತ ತಗೊಂಡಿದ್ದೀನಿ. ಈ ವೃತ್ತಕ್ಕೆ P ಅನ್ನೋದು ಬಾಹ್ಯ ಬಿಂದು. ಈ P ಬಾಹ್ಯ ಬಿಂದುವಿನಿಂದ PA ಮತ್ತು PB ಅನ್ನುವಂತಹ ಎರಡು ಸ್ಪರ್ಶಕಗಳನ್ನ ರಚನೆ ಮಾಡಿದ್ದೇವೆ. ಈ O ಇಂದ A ಗೆ, O ಇಂದ B ಗೆ ರೇಖಾಖಂಡವನ್ನ ರಚನೆ ಮಾಡಿದ್ದೇವೆ. ಅವು ಆ ವೃತ್ತದ ತ್ರಿಜ್ಯಗಳಾಗಿವೆ. ಹಾಗಾದ್ರೆ ಇಲ್ಲಿ ನಾವು ಏನ್ ಪ್ರೂವ್ ಮಾಡಬೇಕು ಅಂದ್ರೆ, ಈ ಏನು ವೃತ್ತಕ್ಕೆ ಎಳೆದಂತಹ ತ್ರಿಜ್ಯಗಳಿದೆಯಲ್ಲ, ಇವುಗಳ ನಡುವಿನ ಕೋನ ಪರಿಪೂರಕ. ಪರಿಪೂರಕ ಅಂದ್ರೆ 180 ಡಿಗ್ರಿ ಅಲ್ವಾ.
ಹಾಗಾದ್ರೆ ಇಲ್ಲಿ ಪೂರಕ ಅಂತ ಕೇಳಿದ್ರೆ 90 ಡಿಗ್ರಿ, ನಮಗೆ ಕೇಳಿರೋದು ಪರಿಪೂರಕಗಳಾಗಿರುತ್ತವೆ ಎಂದು ಸಾಧಿಸಿ ಅಂತ ಹೇಳ್ತಾರೆ. ಆಗ ನಾವು 180 ಡಿಗ್ರಿ ಅಂತೇಳಿ ಪ್ರೂವ್ ಮಾಡಬೇಕು. ಯಾವ ಕೋನ ಎ ಪಿ ಬಿ ಅನ್ನೋದು ಇದಕ್ಕೆ ಅಪೋಸಿಟ್ ಆಗಿರೋದು BOA, ಅಂದ್ರೆ ಈ ಕೋನ ಮತ್ತು ಪಿ ಕೋನ ಇವೆರಡರ ಮೊತ್ತ 180 ಡಿಗ್ರಿ ಅಂತೇಳಿ ಪ್ರೂವ್ ಮಾಡಬೇಕು. ಅರ್ಥ ಆಗಿದೆ ವಿದ್ಯಾರ್ಥಿಗಳು? ಈ ಪ್ರಶ್ನೆಯಲ್ಲಿ ಹೇಗೆ ಪ್ರೂವ್ ಮಾಡಬೇಕು ಅಂತೇಳಿ. ಈ ಪ್ರಶ್ನೆಯನ್ನ ನಾವು ಪ್ರಮೇಯವನ್ನ ಹೇಗೆ ಸಾಧಿಸ್ತಾ ಹೋಗ್ತೀವಿ, ಸ್ಟೆಪ್ಸ್ಗಳು, ಆ ಸ್ಟೆಪ್ಸ್ಗಳನ್ನ ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಮೊದಲಾಗಿ ಅರ್ಥ, ಓ ವೃತ್ತ ಕೇಂದ್ರ ಪಿ ಬಾಹ್ಯ ಬಿಂದುವಿನಿಂದ PA ಮತ್ತು PBಗಳು P ಇಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು OA ಮತ್ತು OB ಸೇರಿಸಿದೆ. ನಾನು ಇದುವರೆಗೂ ಆ ಚಿತ್ರದಲ್ಲಿ ಏನು ಎಕ್ಸ್ಪ್ಲನೇಷನ್ ಕೊಟ್ಟೆ, ಸೊ ಅದೇ ದತ್ತಾಂಶ ಆಗಿರುತ್ತೆ. ಹಾಗಾದ್ರೆ ಸಾಧನೆಯ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕೋನ APB ಮತ್ತು ಕೋನ BOA ಇವುಗಳ ಮೊತ್ತ 180 ಡಿಗ್ರಿ ಅಂತೇಳಿ ಪ್ರೂವ್ ಮಾಡಬೇಕಾಗಿದೆ. ನಂತರ ಕೊನೆಯದಾಗಿ ನಮ್ಮ ಪ್ರಮೇಯದಲ್ಲಿ ಬರುವಂತಹ ಸ್ಟೆಪ್ ಇಂಪಾರ್ಟೆಂಟ್ ಸಾಧನೆ. ಇದು ನೆಕ್ಸ್ಟ್ ರಚನೆ ಬರುತ್ತೆ, ಬಟ್ ಇಲ್ಲಿ ನಾವು ಯಾವುದೇ ರಚನೆಯನ್ನ ಮಾಡ್ಕೊಂಡಿಲ್ಲ, ಹಾಗಾಗಿ ಆ ಸ್ಟೆಪ್ ನ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಸಾಧನೆಯನ್ನ ತೆಗೆದುಕೊಂಡ್ರೆ OA ಇದು PA ಗೆ ಏನಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಹಾಗಾಗಿ OAP ಕೋನ 90 ಡಿಗ್ರಿ ಇದೆ ನೋಡಿ ವಿದ್ಯಾರ್ಥಿಗಳು. ಇಲ್ಲೆಷ್ಟಿದೆ? 90 ಡಿಗ್ರಿ ಕಂಡು ಬರ್ತಾ ಇದೆ. ಇದೇ ರೀತಿಯಾಗಿ OB ಅನ್ನೋದು PB ಗೆ ಏನಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಇಲ್ಲಿ ನಾವು ನಮ್ಮ ಪ್ರಮೇಯವನ್ನು ಅನ್ವಯ ಮಾಡ್ತಾ ಇದ್ದೇವೆ. ಆಗ OBP ಏನಾಗಿದೆ, 90 ಡಿಗ್ರಿ ಕೋನವನ್ನ ಹೊಂದಲ್ಪಟ್ಟಿದೆ. ಈಗ ಇಲ್ಲಿ ಇವೆರಡು ಪರ್ಪೆಂಡಿಕ್ಯುಲರ್ ಆಯಿತು, ಜೊತೆಗೆ ಇಲ್ಲಿ ನಮಗೆ ಚತುರ್ಭುಜದ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾಗಿ OAPB ಈ ಚತುರ್ಭುಜದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ 4 ಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಬರುವಂತಹ 4 ಕೋನಗಳು ಯಾವ್ಯಾವುದು? OAP ಪ್ಲಸ್ APB ಕೋನ, ಹಾಗೇನೆ PBO ಕೋನ, ಕೊನೆಯದಾಗಿ BOA ಕೋನ. ಅಂದ್ರೆ ಅಲ್ಲಿಗೆ ಟೋಟಲ್ ಆಗೇನು? A ಕೋನ, P ಕೋನ, B ಕೋನ, O ಕೋನ ಅಂತ ಅರ್ಥ. ಇವುಗಳ ಮೊತ್ತ ನಮ್ಮ ಚತುರ್ಭುಜದ ಕೋನಗಳ ಮೊತ್ತದ ಗುಣಲಕ್ಷಣದ ಪ್ರಕಾರ ಏನಾಗಿರುತ್ತೆ, 360 ಡಿಗ್ರಿ ಇರುತ್ತೆ. ಆ ಹೇಳಿಕೆಯ ಪ್ರಕಾರ ಇಲ್ಲಿ ನಾವು ಏನ್ ಮಾಡ್ತೀವಿ, 4 ಕೋನಗಳ ಮೊತ್ತ 360 ಡಿಗ್ರಿ ಅಂತೇಳಿ ತೆಗೆದುಕೊಳ್ತೇವೆ. ಅರ್ಥ ಆಗಿದೆಲ್ಲ ವಿದ್ಯಾರ್ಥಿಗಳಿಗ? ಹಾಗಾದ್ರೆ ಇಲ್ಲಿರುವಂತಹ ಈ ಏನು ಕೋನಗಳಿದಾವಲ್ಲ, ಆಲ್ರೆಡಿ ನಾವು A ಕೋನ B ಕೋನ ಕಂಡುಹಿಡ್ಕೊಂಡಿದ್ದೇವೆ. ಅದರಲ್ಲಿ ಇದರಲ್ಲಿ ಅನ್ವಯ ಮಾಡೋಣ. ಸೊ ಅಲ್ಲಿಗೆ OAP is equal to 90 ಡಿಗ್ರಿ ಪ್ಲಸ್ APB ಹಾಗೆ ಇರಲಿ, ನಮಗೆ ಕೋನ ಎಷ್ಟು ಗೊತ್ತಿಲ್ಲ, ಪ್ಲಸ್ PBO ಕೋನ 90 ಡಿಗ್ರಿ ಇದೆ, ಪ್ಲಸ್ ಕೋನ BOA ಎಷ್ಟಿದೆ ಕಂಡುಹಿಡಿಯಬೇಕು. ಹಾಗಾಗಿ ಅದು ಕೂಡ ಹಾಗೆ ಇರಲಿ, ಇಸ್ ಈಕ್ವಲ್ ಟು 360 ಡಿಗ್ರಿ ಆಯಿತು. 90 ಪ್ಲಸ್ 90 180 ಡಿಗ್ರಿ ಆಗುತ್ತೆ. ಸೊ ಆ 180 ಡಿಗ್ರಿನ RHS ಸೈಡ್ ತಗೊಳ್ಳಿ, ಆಗ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಅಲ್ಲಿಗೆ ಕೋನ APB ಪ್ಲಸ್ ಕೋನ BOA ಇಸ್ ಈಕ್ವಲ್ ಟು 360ರಲ್ಲಿ 180 ಕಳೆದ್ರೆ ಸೊ ಎಷ್ಟು ಬರುತ್ತೆ, 180 ಡಿಗ್ರಿ ಬರುತ್ತೆ. ಹಾಗಾದ್ರೆ ಇಲ್ಲಿ ನಾವು ಪ್ರೂವ್ ಮಾಡಬೇಕಾಗಿರೋದು ಅದೇ ಅಲ್ಲ ವಿದ್ಯಾರ್ಥಿಗಳ, ಏನು APB ಕೋನ ಮತ್ತು BOA ಕೋನ ಇವೆರಡು ಕೋನಗಳ ಮೊತ್ತ 180 ಡಿಗ್ರಿ. ಸೊ ಇಲ್ಲೂ ಕೂಡ ನಮಗೆ ಇಕ್ವೇಶನ್ ಅದೇ ಹೇಗೆ ಬಂದಿದೆ, ಏನಾದರೂ ಬದಲಾವಣೆ ಇದೆಯಾ? ಇಲ್ಲ. ಸೊ ಹಾಗಾಗಿ ಈ ಎಲ್ಲ ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ಅದೇನಂದ್ರೆ ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಳೆದ 2 ಸ್ಪರ್ಶಕಗಳ ನಡುವಿನ ಕೋನ ಹಾಗೂ ಸ್ಪರ್ಶ ಬಿಂದುಗಳನ್ನು ವೃತ್ತಕ್ಕೆ ಸೇರಿಸಿದಂತೆ ಆಗ ಉಂಟಾಗುವಂತಹ 2 ರೇಖಾಖಂಡಗಳ ನಡುವಿನ ಕೋನ ಪರಿಪೂರಕ ಅಂದ್ರೆ 180 ಡಿಗ್ರಿ ಆಗಿದೆ ಅಂತ ಹೇಳಿ ನಾವು ತೀರ್ಮಾನಕ್ಕೆ ಬರ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ 8 ಮತ್ತು 10ನೇ ಲೆಕ್ಕ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತದೆ ಅಲ್ವಾ? ಏನು ಡೌಟ್ ಇಲ್ಲ ಅಲ್ವಾ? ಏನಾದರೂ ಡೌಟ್ ಇದ್ರೆ ನಂತರ ಡಿಸ್ಕಸ್ ಮಾಡಬಹುದು. ವಿದ್ಯಾರ್ಥಿಗಳ ಅಭ್ಯಾಸ 4.2 ಅಲ್ಲಿ ಆಲ್ಮೋಸ್ಟ್ ನಾನು 10 ಲೆಕ್ಕಗಳನ್ನು ನಿಮಗೆ ವರ್ಕೌಟ್ ಮಾಡಿಸಿದ್ದೇನೆ, ಆನ್ಲೈನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿದ್ದೇವೆ. ಇನ್ನು ಉಳಿದಿರುವಂತಹ 3 ಲೆಕ್ಕಗಳನ್ನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಿದ್ದೇನೆ. ಹಾಗೆಯೇ ನಿಮಗೆ ಹಿಂದೆ ಪಾರ್ಟ್ ಫಸ್ಟ್ ಕೊಟ್ಟಿರೋದು ಮತ್ತು ಪಾರ್ಟ್ ಸೆಕೆಂಡಲ್ಲಿ ಯಾವುದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಂದು ಲೆಕ್ಕ ಕೊಟ್ಟಿದ್ದೇನೆ. ಸೊ ಆ ಎಲ್ಲ ಲೆಕ್ಕಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಕ್ವಶನ್ ವಿತ್ ಆನ್ಸರ್ಸ್ನ ಬಿಡಿಸಿರಬೇಕು.
ಹಾಗಾದರೆ ಇಲ್ಲಿ ಈ ಪಾಠದಲ್ಲಿ ಬರುವಂತಹ ಎಲ್ಲ ಕಲಿಕಾಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸಿ ಈ ಪಾರ್ಟ್ 2 ಇಲ್ಲಿಗೆ ಮುಕ್ತಾಯಗೊಳ್ತೇನೆ. ಅಂದರೆ ಅಲ್ಲಿಗೆ ವೃತ್ತಗಳು ಪಾಠ ಇಲ್ಲಿಗೆ ಸಂಪೂರ್ಣಗೊಂಡಿದೆ. ಅಂದರೆ ವೃತ್ತಗಳು ಪಾಠ ಮುಕ್ತಾಯವಾಗಿದೆ. ಇಲ್ಲಿ ನಿಮಗೆ ಯಾವುದಾದ್ರೂ ಡೌಟ್ಸ್ ಇತ್ತು ಅಂದರೆ ಥಿಯರಮ್ನ ಎಕ್ಸ್ಪ್ಲನೇಷನ್ ಆಗಿರಬಹುದು ಅಥವಾ ಇದುವರೆಗೂ ನಾವು ಡಿಸ್ಕಸ್ ಮಾಡಿರುವ ಪ್ರಾಬ್ಲಮ್ಸ್ ಆಗಿರಬಹುದು, ಇವುಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆಮೇಲೆ ನಂತರ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಡಿಸ್ಕಸ್ ಮಾಡ್ತಾ ಹೋಗಿ. ವಿದ್ಯಾರ್ಥಿಗಳೇ, ಈ ಪಾಠ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿ ಪಾರ್ಟ್ 2 ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ. ಇದರ ಮುಂದಿನ ಪಾಠವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಧನ್ಯವಾದ.